ಹಾಗಂತ ನಾನು ಹಳೆ ದ್ವೇಷನೆಲ್ಲ ಮರೆಯೋದಿಲ್ಲ. ಇವನನ್ನ ಏನ್ ಮಾಡು ಅಂತೀಯ? ಸಮಾಧಾನ. ಎಸ್ಕೇಪ್ ಪಾಡ್ಸ್ ರಿಲೀಸ್ ಮಾಡಕ್ಕೆ ಅವನ್ ಬೇಕು. ನಿನ್ ಮಾತ್ ಕೇಳಿ ಕೇಳಿ ನನಗ್ ಸಾಕಾಯ್ತು. ಇದು ನನ್ನ ಅನ್ಕೊಂಡಂಗ್ ನಡೀತಾ ಇಲ್ಲ. ಅದನ್ನ ಏನಾಗ್ತದೆ? ಸ್ಟಾಪ್ 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 ಸ್ಟಾಪ್. ಏನಾಗ್ತಾ ಇದೆ ಇಲ್ಲಿ? ಗೊತ್ತಾಯ್ತು. ಕೆವಿನ್ ನಿಂತ್ಕೋ. ಏನು? ನಾನು ವೇಟ್ ಮಾಡು ಅಂದೆ. ನೀನ್ ಹೇಗೆ? ಇವನು ಕಂಟ್ರೋಲ್ ಕನ್ಸೋಲ್ ನ ಮಾತ್ರ ಆಪರೇಟ್ ಮಾಡಲ್ಲ, ಇವನೇ ಕಂಟ್ರೋಲ್ ಕನ್ಸೋಲ್. ಈಗ ನಾನ್ ಎಲ್ಲದನ್ನು ಕಂಟ್ರೋಲ್ ಮಾಡ್ತೀನಿ. ಮೊದಲನೇ ಸಲ ಒಳ್ಳೆ ಕೆಲಸ ಮಾಡಿದ್ಯಾ. ಇನ್ನಾದ್ರೂ ನಿನ್ ಕಾಟ ತಪ್ಪಲ್ಲ. ನನಗ್ ಸಾಕಾಗೋಗಿತ್ತು. ಇಂಟರ್ಗ್ಯಾಲಾಕ್ಟಿಕ್ ಹೈಪರ್ ಜಂಪ್ ಲಾಂಚ್ ಶುರು ಆಗಿದೆ. ಅದನ್ನ ನಾನ್ ಮಾಡಿಲ್ಲ. ಇದನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ನೀನ್ ಅಂದ್ಕೊಂಡಷ್ಟು ನಿನಗೆ ನನ್ನ ಮೇಲೆ ಕಂಟ್ರೋಲ್ ಇಲ್ಲ. ನಾವು ಇನ್ನೊಂದು ಗ್ಯಾಲಕ್ಸಿಗೆ ಹೋಗೋದಕ್ಕೂ ಮುಂಚೆ ಎಸ್ಕೇಪ್ ಪಾಡ್ಸ್ ನ ತಲುಪಬೇಕು. ಒಂದು ಕೈನಾ ಅಥವಾ 6 ಕೈಗಳ? ಎಸ್ಕೇಪ್ ಪಾಡ್ಸ್ ತಗೊಂಡು ನಿಮ್ ಪ್ಲಾನೆಟ್ಸ್ಗೆ ವಾಪಸ್ ಹೋಗಿ. ನೀನು ಕೂಡ. ಇಲ್ಲ, ನಾನ್ ಪ್ರಾಣ ನಿನ್ನ ಸೇವೆಗೆ ಇರೋದು. ನಾನ್ ನಿನಗದನ್ನ ವಾಪಸ್ ಕೊಡ್ತಿದ್ದೀನಿ. ನೀನೀಗ ಹೊರಡು. ಓ ಮ್ಯಾನ್, ಇಷ್ಟು ಬೇಗ ಅಲ್ಲ. ಒಂದು ಮಾಮೂಲಿ ಮನುಷ್ಯ ಆಗಿ ಏನ್ ಅನ್ಕೊಂಡಿದ್ಯಾ? ಈ ಸ್ವಿಗ್ ಮನ ತಡೆಯೋದಕ್ಕೆ ಯಾರಿಗೂ ಆಗೋದಿಲ್ಲ, ಯಾರಿಗೂ ಆಗಲ್ಲ. ಕೆವಿನ್, ನೀ ನನ್ನ ಕಾಪಾಡಿದ್ಯಾ? ಕಾಪಾಡ್ಲೇಬೇಕಲ್ಲ. ಬೇರೆಯವರಿಂದ ನಿನ್ನ ಇಷ್ಟೊತ್ತು ಯಾಕೆ ಕಾಪಾಡ್ದೆ ಅನ್ಕೊಂಡೆ? ನಿನಗೆ ನಾನೇ ಗತಿ ಕಾಣಿಸ್ಬೇಕು ಅಂತ ಕಾಪಾಡಿದ್ದು ಅಷ್ಟೇ. ನಿನ್ನ ಕಾಪಾಡೋದಕ್ಕಿವಾಗ ಯಾರೂ ಇಲ್ಲ ಬ್ಯಾನ್. ನಿನ್ ಕತೆ ಮುಗೀತು. ಹಾ, ನನ್ನ ಪವರ್ಸ್ ನ ಕಂಬೈನ್ ಮಾಡೋ ಟಿಪ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಕಮ್ ಆನ್ ಪ್ಲೀಸ್, ವರ್ಕ್ ಆಗು. ಒಂದ್ಸಲ ಆಗು. ಆ ವಾಚ್ ಇಂದ ಏಲಿಯನ್ ನ ಕರೆಯೋದಕ್ಕೆ ಪ್ರಯತ್ನ ಪಡಬೇಡ. ನಿನ್ನ ಎಲ್ಲಾ ಪವರ್ಸು ನನಗ್ ಗೊತ್ತಿದೆ. ನಿನ್ನ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಓ ಹೌದಾ? ಬಹುಶಃ ನಿನಗೆ ಕ್ಯಾನನ್ ಬೋಲ್ಟ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಎಲ್ಲೋಡೋಗ್ತಿದ್ಯಾ? ಒಂದೇ ಕಡೆ ನಿಂತ್ಕೋ. ಮಾಡೋಣವಾ? ಇದ್ರ ಹೆಸರು ಡಾಜ್ ಬಾಲ್. Come on, come on. ಟೆಕ್ನಾರ್, ನೀನು ಹೋಗಿದ್ಯಾ ಅನ್ಕೊಂಡೆ. ನಾನು ಹೇಳ್ದಲ್ಲ ನನ್ನ ಪ್ರಾಣ ನಿನ್ನ ಸೇವೆಗೆ ಇರೋದು ಅಂತ. ಈಗ ನಾವು ಹೊರಟಿದ್ದೀವಿ ಅನ್ಸುತ್ತೆ. ಮತ್ತೆ ಅವಾಗ ಯಾರೋ ತುಂಬಾ ಎಗರಾಡ್ತಿದ್ರಲ್ಲ. ಇಂಟರ್ಗ್ಯಾಲಾಕ್ಟಿಕ್ ಹೈಪರ್ ಜಂಪ್ ಲಾಂಚ್. ಶಾಮಕ ದಳನ ಕಳಿಸಿದೀವಿ. ಆಂಬ್ಯುಲೆನ್ಸ್ ಏನಾದ್ರು ಬೇಕಿದ್ರೆ ತಿಳಿಸಿ, ಬೇಗ ರಿಪೋರ್ಟ್ ಮಾಡಿ. ಮಾತಾಡುವಂತ ದೊಡ್ಡ ಮೇನು ಈ ಕಡೆ ಬಂದಿರೋದೇನಾದ್ರೂ ನೋಡಿದ್ರಾ?
ಯಾರು ನೀನು? ನಾನ್ ಯಾರ? ನೀನ್ ಯಾರು? ಇವತ್ತು ನನ್ನ ಲಕ್ಕಿ ಡೇ ಅಂತ ಅನ್ಸುತ್ತೆ. ಒಂದೇ ಕಲ್ಲಿಗೆ 2 ಏಲಿಯನ್ ಬಿತ್ತು. ಸುಮ್ನೆ ಇಲ್ಲೇ ಬಿದ್ಕೊಂಡಿರು, ನಾನ್ ವಾಪಸ್ ಬರ್ತೀನಿ. ನಿಮ್ಮ ರೂಮ್ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಇವಾಗ ಹೇಗನ್ನಿಸ್ತಾ ಇದೆ ನನ್ನ ಬಗ್ಗೆ? ನಾನು ಈಗ ಹೋಗ್ಬೇಕು. ಬೆನ್, ನೀನು ಹುಷಾರಾಗಿದೀಯಾ? ಪರವಾಗಿಲ್ಲ. ಯಾರೋ ಒಬ್ಬ ಅಡ್ಡ ಬಂದು ಕೆಲ್ಸ ಹಾಳು ಮಾಡ್ದ. ಮ್ಯಾಕ್ಸ್, ಫಿಲ್, ಇವ್ರು ನಿಮ್ಗೆ ಗೊತ್ತಾ ತಾತ? ಹೌದು, ಚೆನ್ನಾಗ್ ಪರಿಚಯ. ನಾವು ಪಾರ್ಟ್ನರ್ಸ್ ಆಗಿದ್ವಿ. ಈ ಗಾಡಿ ಅಷ್ಟು ಅದ್ಭುತ ಏನಲ್ಲ, ಆದ್ರೆ ನೀನ್ ಓಡಿಸಿದ್ದ ತುಕ್ಕಿಡಿದಿರೋ ಗಾಡಿಗಿಂತ ಇದೆಷ್ಟೋ ಪರವಾಗಿಲ್ಲ. ಮತ್ತೆ ನೀನ್ ಹೇಗಿದೀಯಾ? ಪರವಾಗಿಲ್ಲ. ಈಗ ತಾನೇ ಒಂದು ಏಲಿಯನ್ನ ಹಿಡ್ದಿದ್ದೀನಿ, ನಮ್ಮ ಹಳೆ ದಿನಗಳ ತರಾನೇ. ನೀವ್ ಹಿಡ್ದಿದ್ದ? ಅದನ್ನ ಹಿಡ್ದಿದ್ದು ರಿಬ್ಜಾ. ಏನು ಏಲಿಯನ್ನ? ನಾನು ಅದನ್ನ ಕೊನೆಯದಾಗಿ ವರ್ಷಗಳ ಹಿಂದೆ ನಾವು ಡೆನ್ವರ್ ಅಲ್ಲಿ ಹಿಡಿದಾಗ್ಲೇ ಅದನ್ನ ನೋಡಿದ್ದು. ಹೌದು, ನಾನು ಇದ್ದಿದ್ದು ಒಳ್ಳೇದೇ ಆಯ್ತು. ಒಂದ್ಸಲ ಪ್ಲಂಬರ್ ಅಂದ್ರೆ ಯಾವಾಗ್ಲೂ ಪ್ಲಂಬರೇ ಅಲ್ವಾ? ನೀನು ಮತ್ತೆ ಪ್ಲಂಬರ್ ಆಗ್ಬೇಕು ಅನ್ಕೊಂಡಿದ್ಯಾ ಮ್ಯಾಕ್ಸ್? ಮತ್ತೆ ಹಳೆ ದಿನಗಳ ತರಾನೇ? ಬೇಡ ಥ್ಯಾಂಕ್ಸ್, ನಾನು ರಿಟೈರ್ ಆಗಿದ್ದೀನಿ. ಮತ್ತೆ ನನ್ನೊಳಗಿರೋ ಪ್ಲಂಬರ್ ಕೂಡ ಎಲ್ಲ ನಿನ್ನಿಂದಾನೇ ಆಗಿದ್ದು. ವಿಲ್ ಗ್ಯಾಕ್ಸ್ ನ ನೀನು ಓಡಿಸಿದ ಮೇಲೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಾನು ನನ್ನ ಕರ್ತವ್ಯ ನಿಭಾಯಿಸಿದೆ. ಸರಿ ಆಯ್ತು. ಮತ್ತೆ ಎಲ್ಲನೂ ಹೊಸದಾಗಿ ಶುರು ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಾನು ಫ್ರೀಲಾನ್ಸ್ ಪ್ಲಂಬರ್ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ. ವಾವ್, ಕೂಲ್ ವಾಚ್. ಎಲ್ಲೋ ನೋಡ್ದಾಗಿದೆ. ಹಾ ಹೌದು, ಇದು ಓಮ್ನಿ. ಈಗ ಟೈಮ್ ಆಗಿದೆ, ನಾವೀಗ ಹೊರಡಬೇಕು. ನಿನ್ನ ನೋಡಿ ಖುಷಿ ಆಯ್ತು ಫಿಲ್. ಹ್ಯಾಪಿ ಪ್ಲಂಬಿಂಗ್. ನನಗೆ ಅರ್ಥ ಆಗ್ತಾ ಇಲ್ಲ, ನೀವ್ ಯಾಕೆ ಫಿಲ್ಗೆ ವಾಚ್ ಬಗ್ಗೆ ಹೇಳಲಿಲ್ಲ? ಅದು ಅವಶ್ಯಕತೆ ಇದ್ದಾಗ ಮಾತ್ರ ಹೇಳ್ಬೇಕು ಬೆನ್. ಎಷ್ಟು ಜನಕ್ಕೆ ಗೊತ್ತಾಗಲ್ವೋ ಅಷ್ಟೇ ಒಳ್ಳೇದು. ನೀವೆಲ್ಲದಕ್ಕೂ ಇದೇ ಮಾತು ಹೇಳಿ ಬಾಯಿ ಮುಚ್ಚಿಸ್ತೀರಾ ಅಷ್ಟೇ. ಹೇ, ನಾವು ಮತ್ತೆ ಪ್ಲಂಬರ್ ಶುರು ಮಾಡಿದ್ರೆ ಹೆಂಗೆ? ನೀವು, ನಾನು ಮತ್ತೆ ಫಿಲ್, ನಾವು ಏಲಿಯನ್ಗಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ಬೋದು. ಬೆನ್, ನಿನಗೆ ನನ್ನ ಕೆಲಸ ಇಷ್ಟ ಆಗಿರೋದಕ್ಕೆ ನನ್ ಖುಷಿ ಇದೆ. ಹಾಗಂತ ಅದನ್ನ ಮತ್ತೆ ಮಾಡಕ್ಕಾಗಲ್ಲ. ಮ್ಯಾಕ್ಸ್, ಅರ್ಜೆಂಟ್ ಆಗಿ ನಿನ್ನ ಸಹಾಯ ಬೇಕು. ಹೈಯ 45 ನಲ್ಲಿ 2 ವಾಲ್ಪಮ್ಯಾನ್ಸರ್ಸ್ ಮೀಟ್ ಪ್ರೊಸೆಸಿಂಗ್ ಪ್ಲಾಂಟ್ ಅಲ್ಲಿ ದಾಳಿ ಮಾಡ್ತಿವೆ. ವಾಲ್ಪಮ್ಯಾನ್ಸರ್ಸ್? ಆಲ್ ರೈಟ್, ನಾವು ಮತ್ತೆ ಪ್ಲಂಬಿಂಗ್ ಬಿಸ್ನೆಸ್ಗೆ ವಾಪಸ್ ಬಂದಿದ್ದೀವಿ. ಆ ಸೌಂಡ್ ಕೇಳ್ತಿದ್ರೆ ಭಯ ಆಗ್ತಿದೆ. ಫಿಲ್, ಮ್ಯಾಕ್ಸ್, ನೀನ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. 2 ಏಲಿಯನ್ಸ್, ಭಯಾನಕ. ನಿನ್ನ ಸ್ಕಿಲ್ಸ್ ಈಗ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಟೆನ್ಷನ್ ತಗೋಬಿಡಿ, ನಾವಿದೀವಿ. ಅವ್ರು ನಿಮ್ ಫ್ರೆಂಡ್ಸಾ? ವೈಲ್ಡ್ ಮಾರ್ಟ್ಸ್, ಅವ್ರ ಜೊತೆ ಮಾತಾಡ್ಬೋದು ಅನ್ಸುತ್ತೆ. ಬೆನ್, ಅದಕ್ಕೆ ನಾನು ಈ ವಾಚ್ನ ಗುರ್ತು ಹಿಡಿದಿದ್ದು. ಇದು ಆಮ್ನಿಟ್ರಿಕ್ಸ್. ತುಂಬಾ ಚೆನ್ನಾಗಿ ಫೈಟ್ ಮಾಡಿದೆ ಬೆನ್. ನಿನ್ನ ಬಾಯ್ ಮುಚ್ಚು ಕೆವಿನ್, ಇದು ನಮ್ಮಿಬ್ರಿಗೂ ಇರೋ ಸಮಸ್ಯೆ.
ಬ್ಯಾಟ್ರಿ ಖಾಲಿ ಆಗ್ಬೇಕಿತ್ತಾ? ಇವಾಗ ನಿನ್ ಭಾರ ಬೇರೆ ಹೊತ್ಕೊಂಡು ಫೈಟ್ ಮಾಡ್ಬೇಕು. ಮಾಡ್ತೀನಿ ಇರು ನಿಂಗೆ. ನಾವಿಬ್ರು ಬೇರೆ ಆಗಕ್ಕಾಗಲ್ಲ ಅಂತ ಅವನು ಹೇಳಿದ್ ಮರ್ತೋಯ್ತಾ? 2 ನಿಮಿಷ ಮುಂಚೆ ತಾನೇ ಹೇಳಿದ್ನಲ್ಲ. ಅಯ್ಯೋ ಪಾಪ, ನಿಂಗೆ ನೋವಾಯ್ತಾ? ಮಗು ಅಳ್ತಾ ಇದೆ. ಬೆನ್, ಬೇಕಂತಲೇ ಮಾಡ್ದೆ ಅಲ್ವಾ? ಹೆಂಗೆ? ಅಂತೀರಾ? ನನಗೆ ಎಲ್ರು ಚೇರ್ ಮಾಡ್ಬೇಕು, ನಾನೇ ಇಲ್ಲಿ ಚಾಂಪಿಯನ್. ಅವನು ಡೈವರ್ಟ್ ಆಗಿದ್ದಾನೆ. ಬಾ, ನಾವು ಬೇರೆ ಕಡೆ ಹೋಗೋಣ. ಏನ್ ಮಾಡ್ಬೇಕು ಅಂತ ನೀನು ನನಗೆ ಹೇಳೋ ಆಗಿಲ್ಲ. ಹೇ, ನಾವು ಜೀವಂತ ಇರ್ಬೇಕು ಅಂದ್ರೆ ಜೊತೆ ಕೆಲಸ ಮಾಡ್ಬೇಕು. ನಿನ್ ಜೊತೆ ನಾನ್ ಯಾಕೆ ಕೆಲಸ ಮಾಡ್ಬೇಕು? ನೀನು ಯೂಸ್ಲೆಸ್. ಇವನನ್ನ ನಾನೇ ಒಂದ್ ಕೈ ನೋಡ್ಕೊತೀನಿ. ಏನ್ ಹೇಳ್ತಿದ್ದೆ? ನಂಗ್ ಗೊತ್ತಾಯ್ತು. ಸ್ಟಿಂಗ್ 5 ಗ್ಲೂ ಜೊತೆಗೆ ಹೀಟ್ ಬ್ಲಾಸ್ಟ್ ಫೈರ್ ಬಾಲ್ ಮಿಕ್ಸ್ ಮಾಡು. ಏನ್ ಹೇಳ್ತಿದ್ಯಾ ನೀನು? ಸುಮ್ನೆ ನಾನು ಹೇಳಿದ್ ಮಾಡು ಅಷ್ಟೇ. ಸಖತ್ತಾಗಿದೆ. ನಿನ್ ಪವರ್ಸ್ ನ ಕಂಬೈನ್ ಮಾಡಿ ಯೂಸ್ ಮಾಡಿದ್ರೆ ನಾವು ಫುಲ್ ಪವರ್ ನ ಬಳಸ್ಕೋಬಹುದು. ಈಗ ಉದಾಹರಣೆಗೆ ಆಕ್ಸೆಲರೇಟ್ ಸ್ಪೀಡ್ ಜೊತೆಗೆ ಫೋರ್ ಆರ್ಮ್ ಶಕ್ತಿ ಮತ್ತೆ ಡೈಮಂಡ್ ಹೆಡ್ ಬಲ ಸೇರಿಸಿದ್ರೆ ಏನಾಗುತ್ತೆ? ನಾಕ್ಔಟ್ ಪಂಚ್ ಆಗುತ್ತೆ. ನಿಮಗೊಬ್ಬ ಹೊಸ ಚಾಂಪಿಯನ್ ಸಿಕ್ಕಿದ್ದಾನೆ. ಹಾ ಹೌದು, ಅದು ನಾನೇ, ಕೆವಿನ್. ನಿನಗಿಷ್ಟು ಸಿಕ್ಕಿದ್ರೆ ಸಾಕಲ್ಲ? ಈಗ ಇವನ್ ಕತೆ ಮುಗ್ಸೋ. ಖಂಡಿತ. ಕೆವಿನ್ ಬೇಡ. ನಿಂದ್ಯಾಕೋ ಅತಿ ಆಯ್ತು. ಬೆನ್ ಬಿಡು, ಮಾಡ್ತೀನಿ ನಿಂಗೆ. ಕರುಣೆ ಒಂದು ಒಳ್ಳೆ ಭಾವನೆ. ಗ್ಯಾಲಾಕ್ಟಿಕ್ ಹೈಪರ್ ಜಂಪ್ಗೆ ರೆಡಿ ಆಗಿ ಹೊಸ ಚಾಂಪಿಯನ್ಸ್ ನ ರಿಕ್ರೂಟ್ ಮಾಡಬೇಕಾಗಿದೆ. ಇವರ ವಿರುದ್ಧವಾಗಿ ಇವರೆಲ್ಲ ನನಗೆ ಕೊಡ್ತಿರೋ ಮರ್ಯಾದೆ ನೋಡಿದ್ರೆ ಖುಷಿ ಆಗ್ತಾ ಇದೆ. ನೋಡಿ, ಇವನು ಮತ್ತೆ ಫೈಟ್ ಮಾಡೋದಕ್ಕೆ ಬಂದಿದ್ದಾನೆ. ನೀನೆ ಎಲ್ರಿಗಿಂತ ಬೆಸ್ಟ್. ನನ್ ಪ್ರಾಣ ಕೂಡ ಕಾಪಾಡ್ದೆ. ಈಗ ನಾನು ನಿನ್ನ ಸೇವಕ. ಆಕ್ಚುಲಿ ಆ ಐಡಿಯಾ ಕೊಟ್ಟಿದ್ದು ನಾನು. ನನಗೆ ಮಾಸ್ಟರ್ ಆಗೋದ್ ಬೇಕಾಗಿಲ್ಲ. ನಾನು ವಾಪಸ್ ಹೋಗ್ಬೇಕಷ್ಟೇ. ನಿನ್ನ ಕಾಲರ್ ನ ಫ್ರೀ ಮಾಡ್ಕೊಂಡು ಎಸ್ಕೇಪ್ ಆದ್ರೂನು ಈ ಶಿಪ್ ಹೊಸ ಗ್ಯಾಲಕ್ಸಿಗೆ ಟ್ರಾವೆಲ್ ಮಾಡ್ತಾ ಇದೆ. ಹೇಗಾದ್ರೂ ಮಾಡಿ ನಾವು ಕಾಲರ್ ಕಂಟ್ರೋಲರ್ ಹತ್ರ ಹೋಗ್ಬೇಕು. ನಾವೆಲ್ಲ ಟ್ರೈ ಮಾಡಿದ್ದೀವಿ. ಅವ್ರನ್ನ ಸೋಲ್ಸೋದಕ್ಕೆ ನಮ್ಮೊಬ್ಬರ ಕೈಲೂ ಸಾಧ್ಯವಾಗಿಲ್ಲ. ಒಬ್ರೆ ಹೋದ್ರೆ ಆಗಲ್ವೇನೋ, ಆದ್ರೆ ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ನನ್ಗೆ ಈ ಶಿಪ್ ನಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ. ಈಗ್ಲೇ ಈ ಶಿಪ್ ಇಂದ ಹೊರಗೆ ಹೋಗ್ಬೇಕು. ಅವನ ತಡೀರಿ, ಅವನು ಕಂಟ್ರೋಲ್ ತಪ್ಪಿದ್ದಾನೆ. ತುಂಬಾ ವೀಕ್ ಇದ್ಯಾ ರಾಕ್ ಹೆಡ್. ನಾನು ಡೈಮಂಡ್ ಹೆಡ್. ನೀನು ನನ್ ಬಗ್ಗೆ ಹೇಳ್ತಿದ್ಯಲ್ಲ, ಕನ್ನಡಿಲಿ ನಿನ್ ಮುಖ ಯಾವಾಗಾದ್ರೂ ನೋಡ್ಕೊಂಡಿದ್ಯಾ? ನನ್ನ ಹಿಂಗೆ ವಿಚಿತ್ರ ಮಾಡಿದಕ್ಕೆ ನಿಂಗೆ ಶಿಕ್ಷೆ ಆಗ್ಲೇಬೇಕು. ನೀನ್ ಯಾವಾಗ್ಲೂ ಕೆಟ್ಟವನಾಗಿದೆ ಕೆವೆನ್. ಆದ್ರೆ ಅದು ಇವತ್ತು ನಿನ್ನಿಂದ ಹೊರಗ್ ಬಂದಿದೆ ಅಷ್ಟೇ.
ನಿನ್ ಮಾತಿಗೆ ನಾನು ಮರಳಾಗಲ್ಲ. ನಿನಗಿಂತ ನಾನು 10 ಪಟ್ಟು ಸ್ಟ್ರಾಂಗ್ ಇದ್ದೀನಿ. ನಿನ್ ಪವರ್ಸ್ ಎಲ್ಲ ನಂದಾಗಿದೆ, ಜೊತೆಗೆ ನನ್ ಪವರ್ಸೂ ಇದೆ. ನನ್ನ ನೀನು ಸೋಲ್ಸಕ್ಕಾಗಲ್ಲ. ನಿನ್ನಲ್ಲಿರೋ ಅಷ್ಟು ಶಕ್ತಿ ನನ್ನಲ್ಲಿರೋ 1 ಭಾಗದಷ್ಟು ಇಲ್ಲ. ಗ್ವೆನ್ ಹೇಳೋದು ಸರಿ ಇದೆ, ಇದು ವಾಸನೆ. ಬೆನ್ ಮೇಲಿನಲ್ಲೇ ಮೀರಿಸುವಂತ ಶಕ್ತಿ ಇದ್ದನು. ಅವನ ಕೈಗಳಲ್ಲಿ ಸೂಪರ್ ಪವರ್ ಇಟ್ಟುಕೊಂಡಿರುವವನು. ಯಾವುದನ್ನು ಬಂದು ನಿರೂಪಿತ ನೋಡೆ ಬೆನ್ನು ನೀರು. ಆವೇಶವನ್ನು ವೇಷ ಮಾಡಿ ಕಾಟ ಕೊಡುವನು. ಬೇಕಿದ್ದರೆ ರೂಪ ಬದಲಿಸಿ ಕಥೆಯನ್ನು ಮುಗಿಸುವನು. ಸಾಹಸದಲ್ಲಿ ಅತಿ ಉತ್ತಮದ ಹುಲಿ ಇವನು. ಆವತ್ತು ನಿನಗೂ ಇದರೆ ಕಾಪಾಡಲು ಓಡಿ ಬರುವನು. ಸೂರ್ಯನಂತೆ ಹೊಳೆಯುವನು. ಸಾಧಿಸುವುದಕ್ಕೆ ಹುಟ್ಟಿದವನು ದಿವಾನು. ಬೆಂಟನ್ ಏನಾಯ್ತು? ನಾನ್ ಎಲ್ಲಿದ್ದೀನಿ? ಪ್ಲಾನೆಟ್ ಅರ್ತ್ ಇಂದ ಹೊಸ ಚಾಲೆಂಜರ್ ಬಂದಿದ್ದಾನೆ. ಚಾಲೆಂಜರ್? ಓ ತಾಳು, ನಿನಗೆ ತಲೆ ಕೆಟ್ಟಿದ್ಯಾ? ನಾನ್ ಯಾರು ಅಂತ ಇವಾಗ ತೋರಿಸ್ತೀನಿ ನೋಡು. ಇದು ತುಂಬಾ ಚೆನ್ನಾಗಿದೆ. ನಾನು ಯಾರು ಅಂತ ತೋರಿಸ್ತೀನಿ, ಬಾ. ನನ್ ಜೊತೆನೆ ಫೈಟ್ ಮಾಡಕ್ ಬರ್ತೀಯಾ? ಬಾ, ನಿಂಗ್ ಮಾಡ್ತೀನಿ. ದ್ವೇಷ, ರೋಷ, ಆಕ್ರೋಶ ಎಲ್ಲ ಇದೆ. ಯೋಧ ಆಗೋದಕ್ಕೆ ಸರಿಯಾಗಿದ್ದಾನೆ. ಹಳೆ ದ್ವೇಷ ಏನಾದ್ರೂ ತೀರ್ಸ್ಕೊಳ್ತಾ ಇದೀಯಾ? ಇವನು ಮನುಷ್ಯನ. ಇವನಿಂದ ಯೂಸ್ ಆಗುತ್ತೆ, ಜನಕ್ಕೆ ಇಷ್ಟ ಆಗ್ತಿದ್ದಾನೆ. ಇವರಿಬ್ರಿಂದ ಒಳ್ಳೆ ಲಾಭ ಆಗುತ್ತೆ. ನೀನು ಈ ವಿಚಿತ್ರವಾದ ಜಾಗಕ್ಕೆ ಯಾಕೆ ಕರ್ಕೊಂಡ್ ಬಂದೆ ನನ್ನ? ಇದಕ್ಕೆ ನಾನ್ ಕಾರಣ ಅಲ್ಲ. ನೀನಲ್ಲ ಅಂದ್ರೆ? ವಿಶೇಷವಾದ ಸ್ಪೆಷಲ್ ಶಕ್ತಿ ಇದೆ. ಮತ್ತೆ ಅದ್ಭುತ, ಇದ್ರ ಹತ್ರ ನಿನ್ನ ರಿಪಾಫಟ್ರಿಕ್ಸ್ ಇದೆ. ನ್ಯಾಮಿಟ್ರಿಕ್ಸ್ ಶುರುವಿನಲ್ಲಿ ನಿನ್ನ ಆಮ್ನಿಟ್ರಿಕ್ಸ್ ನ ಡುಪ್ಲಿಕೇಟ್ ಆಗಿತ್ತು, ಆದ್ರೆ ವೆಲ್ ಅದ್ರ ಬಗ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಮೊದಲು ಒಂದು ಗೇಮ್ ಇರು, ಹೇಳ್ಬೇಡ, ನಾನ್ ಗೆಸ್ ಮಾಡ್ತೀನಿ.
ನನ್ನ ಬೇಟೆ ಆಡು, ಮತ್ತೆ ನಾನು ಬೆಳಗ್ಗೆವರೆಗೂ ಬದುಕಿದ್ರೆ ನೀನ್ ನನ್ನ ಬಿಡ್ಬೇಕು. ಓ ಇಲ್ಲ, ನೀನ್ ಸಾಯೋವರೆಗೂ ಗೇಮ್ ನಡೀತಾನೇ ಇರುತ್ತೆ. ಆದ್ರೆ ನಮ್ ಹಿಂದಿನ ಫೈಟ್ ತರ ಇಲ್ಲಿ ಯಾರು ನಿನ್ನ ಕಾಪಾಡೋದಕ್ ಬರಲ್ಲ. ನನ್ನ ಕಾಪಾಡೋಕ? ಹಲೋ, ನೀನ್ ಸರಿಯಾಗಿ ಗಮನ ಕೊಡ್ತಾ ಇದ್ಯಾ ಖೈಬರ್? ನಾನು ಬೆನ್ ಟೆನಿಸನ್, ನಾನ್ ಇನ್ನೊಬ್ರನ್ನ ಕಾಪಾಡೋದು. ಹಾಗ ಅನ್ಕೊಂಡಿದೀಯಾ? ಓಕೆ, ನಿನ್ನ ಸ್ಟುಪಿಡ್ ಗೇಮ್ನ ಆಡ್ತೀನಿ, ಆದ್ರೆ ಕೊನೆಯಲ್ಲಿ ಯಾರಾದ್ರೂ ಕಾಪಾಡಕ್ ಬರ್ಬೇಕಿತ್ತು ಅಂತ ನೀನ್ ಬೇಡ್ಕೋತೀಯ. ಈ ವಿಷಯದಲ್ಲಿ ನೀನೇನು ಮಾಡಕ್ಕಾಗೋದಿಲ್ಲ ಟೆನಿಸನ್. ಬೇಟೆ ಶುರುವಾಗುತ್ತೆ ಈಗ. ರೆಡಿ ಇದ್ದೀನಿ. ಗುಡ್ ಲಕ್. ನಮ್ಮನ್ ಫಾಲೋ ಮಾಡಿ ತೋರ್ಸು ಈಗ್ಲೇ. ಅದ್ಭುತ ಪ್ರಾಣಿ ಈ ಪೆನಿನ್ಸಿಯನ್ ಪ್ಲಾನೆಟ್ ಹ್ಯಾಥೋರಲ್ಲಿ ಸಿಗೋದಿದು. ಹೇ, ಅದು ಡಿಟೋನ ಹೋಮ್ ಪ್ಲಾನೆಟ್. ಇದು ಸ್ಪಿಕ್ಸನ್ ನ ನ್ಯಾಚುರಲ್ ಬೇಟೆಗಾರ. ಹೇ, ಅದು ಡಿಟೋನ ಸ್ಪೀಶೀಸ್. ಹೌದಾ? ನನಗೆ ಗೊತ್ತಿರ್ಲಿಲ್ಲ. ನಾನು ನನ್ನ ಮಾತು. ನಾವ್ ಈ ಜಾಗಕ್ಕೆ ಹೇಗ್ ಬಂದ್ವಿ? ನನ್ನೇನ್ ಕೇಳ್ತೀಯಾ? ಇವನ್ ಮೊದ್ಲು ಬಂದ. ಅಯ್ಯೋ, ನಂಗ್ ಸಹಾಯ ಮಾಡಿ, ನಂಗ್ ಸಹಾಯ ಮಾಡಿ, ಸಹಾಯ ಮಾಡಿ. ಇದೇನು? ನನಗೆ ಗೊತ್ತಿತ್ತು ನಾವಲ್ಲಿ ಲೆಫ್ಟ್ ಹ್ಯಾಂಡ್ ತಗೋಬಾರ್ದಾಗಿತ್ತು ಅಂತ. ನೀನ್ ತುಂಬಾ ಸ್ಲೋ. ನಾನು ಇದನ್ನ ಇಡೀ ದಿನ ಮಾಡಬಲ್ಲೆ, ಅದು ನನ್ನ ಜೀವನ ಪೂರ್ತಿ ಮಾಡೋಕ್ಕಾಗಲ್ಲ. ಇನಿ ಮಿನಿ ಮಾಯಿನಿ ಅಂದ್ರೆ ಅದು ಯೋ 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 ಯೋ. ಏನೇ ಆಗ್ಲಿ, ನನ್ನ ಹತ್ರ ಅದಕ್ಕೆಲ್ಲ ಟೈಮ್ ಇಲ್ಲ. ಸುರಂಗದ ಕೊನೆಯಲ್ಲಿ ಬೆಳಕು. ಇದು ಒಳ್ಳೆ ವಿಷಯನೇ ಅಲ್ವಾ? ಸೂಪರ್. ಇಷ್ಟೇನಾ? ಇದು ಬೆನ್ನ DNA ಸಿಗ್ನೇಚರಾ? ಕೂದ್ಲು, ಬಿಳಿ ಕೂದ್ಲು. ಇದು ಬೆಂದಲ್ಲ, ಇದು ಅಲ್ಬಿಡೋ ಕೂದ್ಲು. ನಾವು ವ್ಯರ್ಥವಾಗಿ ಹುಡುಕ್ತಾ ಇದ್ದೀವಿ. ಏನು? ಆದ್ರೆ ನಾವು ಸರಿಯಾಗಿ ಹುಡುಕ್ತಾ ಇದ್ವಲ್ಲ. ಐ ಆಮ್ ಸಾರಿ ಸರ್, ಎಲ್ಲ ನಂದೇ ತಪ್ಪು. ಬೆನ್ ಜೊತೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಆದ್ರೆ ಅವರು ದಡ್ರ ತರ ಟ್ರ್ಯಾಪಲ್ ಸಿಕ್ಕಾಕೊಳ್ಳುವಾಗ ನಾನು ಕೂಡ ಅವ್ರ ಹಿಂದೆ ಹೋಗ್ಬೇಕಾಗಿತ್ತು. ಆಗ ಇಬ್ರು ಕಾಣೆ ಆಗ್ತಿದ್ರಿ. ನೀನು ಏನ್ ಮಾಡ್ದೆ ಏನ್ ಮಾಡಿಲ್ಲ ಯೋಚಿಸಿ ಈಗ ಪ್ರಯೋಜನ ಇಲ್ಲ. ನಾವೀಗ ಬೆನ್ನ ಹುಡ್ಕೋದ್ರ ಬಗ್ಗೆ ಫೋಕಸ್ ಮಾಡಬೇಕು. 3700 ಪ್ಲಂಬರ್ಸ್ ರಿಪೋರ್ಟ್ ಮಾಡ್ತಿದ್ದಾರೆ ಬೆನ್ DNA ಸಿಕ್ತು ಅಂತ. ಅದ್ರಲ್ಲಿ ಯಾವ್ದು ಬೆಂದ್ ಅಲ್ದೇನೂ ಇರ್ಬೋದು. ಇದರಲ್ಲಿ ಕೆಲವೊಂದು ಬೆನ್ ಅವರ ಉಳ್ದಿರೋ ಗುರುತುಗಳು ಇರ್ಬೋದು ಅಲ್ವಾ? ಯಾಕೆಂದ್ರೆ ಅವರು ಗ್ಯಾಲಕ್ಟಿಕ್ ಟ್ರಾವೆಲ್ ಮಾಡಿದ್ದಾರೆ. ಏನ್ ಹೇಳ್ತಾ ಇದ್ಯಾ ನೀನು? ಇದೇ ಬೇಕಿತ್ತು. ಟ್ಯಾಕ್ ಕ್ಯಾನ್ ಇಂಜಿನ್ ಎಮಿಷನ್ ನ ಉಳಿದಿರೋ ಗುರುತನ್ನ ಸ್ಕ್ಯಾನ್ ಮಾಡಿ. ನಮ್ಗೇನಾದ್ರೂ ಸಿಕ್ಕರೆ ಆಗ ನಮ್ಗೆ ಯಾರು DNA ಸ್ಯಾಂಪಲ್ಸ್ ಬಿಟ್ಟೋಗಿದಾರೋ ಅವ್ರ ಶಿಪ್ ಸಿಗತ್ತೆ ಅಲ್ವಾ? ನಾವು ಲಾಂಚ್ ಮಾಡಿಲ್ಲ ಸರ್, ಸೈಲೋಸ್ ಇಂದ ಬೇರೆ ಏನೋ ಎಳಿತಾ ಇರೋದು. ನೀವಾ
ನಿನ್ ಕತೆ ಮುಗಿತು ವಿಲ್ಗ್ಯಾಕ್ಸ್, ಸುಮ್ನೆ ಸೋಲೊಪ್ಕೋ. ಎಷ್ಟೋ ಜನ ಪ್ರಯತ್ನ ಪಟ್ರು, ಯಾರು ಗೆಲ್ಲಕ್ಕಾಗಿಲ್ಲ. ಆದ್ರೆ ಅದೀಗ ಬದಲಾಗತ್ತೆ. ಫಿಲ್ ನಿಲ್ಲು. ಹಿಂದೆ ಹೋಗ್ಬಿಡಿ, ಇಲ್ಲ ಅಂದ್ರೆ ನಿಮ್ಮ ಊರು ನಾಶ ಆಗೋದನ್ನ ನೋಡಿ. ಮೇಲಿನಲ್ಲೇ ಮೀರಿಸುವಂತ ಶಕ್ತಿ ತಾನು, ಅವನ ಕೈಗಳಲ್ಲಿ ಸೂಪರ್ ಪವರ್ ಇಟ್ಟುಕೊಂಡಿರುವವನು. ಯಾವುದನ್ನು ಬಂದು ನಿರ್ಭಿತ ನೋಡೆ ಬೆನ್ನು ಹೀರೋ ಆವೇಶವನ್ನು ವೇಷ ಮಾಡಿ ಕಾಟ ಕೊಡುವನು. ಬೇಕಿದ್ದರೆ ರೂಪ ಬದಲಿಸಿ ಕಥೆಯನ್ನು ಮುಗಿಸುವನು. ಸಾಹಸದಲ್ಲಿ ಅತಿ ಉತ್ತಮದ ಹುಲಿ ಇವನು ಬೆನ್ಟೆನ್. ಆವತ್ತು ನಿಂತು ಇದ್ದಾರೆ ಕಾಪಾಡಲು ಓಡಿ ಬರುವನು. ಸೂರ್ಯನಂತೆ ಹೊಳೆಯುವನು, ಸಾಧಿಸುವುದಕ್ಕೆ ಹುಟ್ಟಿದವನು ದಿವಾನು ಬೆನ್ಟೆನ್. ವೆಪನ್ ಅನ್ನ ಕೆಳಗಿಳಿಸು ಈಗಲೇ. ಇವನ್ನ ತಪ್ಪಿಸ್ಕೊಳಕ್ ನಾವು ಬಿಡಬಾರ್ದು. ನಾನ್ ಬಿಡೋದು ಇಲ್ಲ. ತುಂಬಾ ಲೇಟ್ ಆಗೋಯ್ತು. ಇಲ್ಲ, ನಾನ್ ಲೇಟ್ ಆಗೋಕ್ ಚಾನ್ಸೇ ಇಲ್ಲ. ಏನ್ ಮಾಡ್ತಿದ್ಯಾ ನೀನು? ವಿಲ್ಗ್ಯಾಕ್ಸ್ ಕತೆ ಇಲ್ಲಿಗೆ ಮುಗೀತು. ಆಗ ವಿಲ್ಗ್ಯಾಕ್ಸ್ ಜೊತೆ ಸ್ಪೇಸ್ ಶಿಪ್ ಕಥೆನೂ ಮುಗೀತು. ಇಲ್ಲಿವರೆಗೂ ನಾನು ಹಾಗೆ ಅನ್ಕೊಂಡಿದ್ದೆ. ವಾವ್, ನೀವು ಹೀರೋನಾ? ನಾನು ನನ್ನ ಕೆಲಸ ಮಾತ್ರ ಮಾಡ್ತಿದ್ದೆ ಬೆನ್. ಎಕ್ಸ್ಕ್ಯೂಸ್ ಮೀ, ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಮ್ ಗುಂಪನ್ನ ಪ್ಲಮರ್ ಅಂತಿದ್ರು, ಆದ್ರೆ ಅದು ಹೆಸರಿಗಷ್ಟೇ. ಯಾರ ಕೈಲೂ ಆಗದೆ ಇರುವಂತ ಕೆಲಸ ನಾವು ಮಾಡ್ತಾ ಇದ್ವಿ. ಅಂದ್ರೆ ಅಸಾಧ್ಯವಾದದ್ದು, ವಿಚಿತ್ರವಾದದ್ದು, ಅದ್ಭುತವಾದಂಥದ್ದು. ಸೊ ಇಷ್ಟು ದಿನ ನಾನು ಹೀರೋ ಅಂತ ಅನ್ಕೊಂತಿದ್ದೆ, ಆದ್ರೆ ನಿಮ್ ದಾರಿಲೇ ನಡೀತಿದ್ದಿದ್ ನಾನ್ ಟ್ರೈನಿಂಗ್ ತಗೋತಾ ಇದ್ದೆ. ಮತ್ತೆ ವಾಚ್ ಬಗ್ಗೆ ನಿಮ್ಗೆ ಮೊದ್ಲಿಂದಾನೇ ಗೊತ್ತಿತ್ತಾ? ಅಷ್ಟೇನಿಲ್ಲ, ಆದ್ರೆ ಸ್ವಲ್ಪ ತಿಳ್ಕೊಂಡಿದ್ದೆ. ಬೆನ್ ಕೈಗೆ ವಾಚ್ ಬಂದಾಗ ನಿಮ್ಮಷ್ಟೇ ನನಗೂ ಕೂಡ ಶಾಕ್ ಆಗಿತ್ತು. ಯಾವಾಗ್ಲೂ ಮನ್ಸ್ ಬಿಚ್ಚಿ ಮಾತಾಡ್ಬೇಕು ಅಂತ ಹೇಳ್ತೀರಾ, ಆದ್ರೆ ನೀವೇ ಹಾಗ್ ಮಾಡಿಲ್ಲ. ಆಲ್ ರೈಟ್, ಇವಾಗ ಇಬ್ರು ಹೋಗಿ ಹೀರೋ ಕೆಲಸ ಮಾಡೋ ಸಮಯ ಬಂತು. ತಾತ ಹೇಳಿದ ಕತೆನ ತಲೆಗೆ ಹಚ್ಕೊಂಡ್ ಹೇಗೇಗೋ ಆಡ್ಬೇಡ ಬೆನ್, ಗೊತ್ತಾಯ್ತಾ? ನೀನು ನಮ್ ಫ್ಯಾಮಿಲಿಗೆ ಸಂಬಂಧ ಪಟ್ಟಿಲ್ಲ ಅಂತ ಹೊಟ್ಟೆ ಕಿಚ್ಚು ನಿನಗೆ. ಇದರಲ್ಲಿ ಫ್ಯಾಮಿಲಿ ವಿಷಯ ಅಂತ ಏನೂ ಇಲ್ಲ. ನನ್ನ ಹೀರೋ ದಿನಗಳು ತುಂಬಾ ಹಿಂದೆನೆ ಮುಗಿದೋಯ್ತು. ಆದ್ರೆ ನಂದಿನ್ನು ಈಗ ಶುರುವಾಗಿದೆ. ಬೆನ್, ನನ್ ಮಾತ್ ಕೇಳು. ಈಗ ಹೀರೋ ಆಗೋ ಟೈಮ್. ರಿಪ್ ಜಾಸ್, ಇದು ಚೀಟಿಂಗ್. ಒಳಗಡೆ ಯಾವುದೋ ಪ್ರಾಣಿ ಬಂದು ಜಾಗನೆಲ್ಲ ಹಾಳು ಮಾಡ್ತಾ ಇದೆ. ಸಾರಿ, ಸ್ವಲ್ಪ ಮಾಯಿಶ್ಚರೈಸ್ ಆಗ್ಬೇಕಿತ್ತು ಅಷ್ಟೇ. ಓಕೆ, ಯಾರದು ನಮ್ಮಂತ ಜೀವಿಗಳಿಗೆ ಕೆಟ್ಟ ಹೆಸರು ತರ್ತಾ ಇರೋದು? ಪಾರ್ಟ್ನರ್ಸ್ ಇರೋದೇ ಕಾಪಾಡೋದಕ್ಕೆ. ನನ್ನ ತಿಂದ್ರೆ ನಿಮ್ಗೆ ಹೊಟ್ಟೆನೇ ತುಂಬಲ್ಲ
ಸುಮ್ನೆ ನನ್ನ ಬೇಟೆ ಆಡ್ತೀರಾ? ನೋವಾಗ್ತಿದೆ, ಸಾರಿ ಬೆನ್. ಇವುಗಳನ್ನ ತಡೆಯೋದಕ್ಕೆ ಇದೊಂದೇ ದಾರಿ ಇರೋದು. ಹಾ, ನೀನು ಈ ಡಿವೈಸ್ ನ ತಗೊಂಡ್ ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಫಿಲ್. ಅಂದ್ರೆ ನಾ ಹೇಳಿದ ಕತೆ ಎಲ್ಲ ನಿಜಾನೇ. ನಿಜವಾಗ್ಲೂ ಆಮ್ನಿಟ್ರಿಕ್ಸ್ ಇದೆ ಅಂತಾಯ್ತು. ಮತ್ತೆ ಬೆನ್, ತುಂಬಾ ಚೆನ್ನಾಗಿ ಹೋರಾಡಿದೆ. ನಿನ್ ತಾತನು ಕೂಡ ಇದೇ ತರ ಹೋರಾಡ್ತಾ ಇದ್ರು. ಹೌದಾ? ಫಿಲ್, ನಿನ್ ಹಿಂದೆ ನೋಡು. ನಿಮ್ಮಲ್ಲಿ ಅಷ್ಟೊಂದು ಶಕ್ತಿ ಇರ್ಬೇಕಾದ್ರೆ ನನ್ನ ಮೇಲೆ ದಾಳಿ ಮಾಡಲ್ಲ. ಹಳೆ ದಿನಗಳು ನೆನಪಾಗೋದು. ಇದರಿಂದನೇ ಹೊಸ ಪಾರ್ಟ್ನರ್ಶಿಪ್ ಶುರು ಆಗ್ಬಿಡ್ಲಿ. ನಾವೆಲ್ಲ ಒಂದಾಗಿದ್ದು ಅದೃಷ್ಟನೇ. ಈ ರೂಮ್ ಚೆನ್ನಾಗಿದೆ, ಆದ್ರೆ ದುಬಾರಿ ಆಗಿರ್ಬೇಕು ಅಲ್ವಾ? ಮ್ಯಾನೇಜರ್ಗೆ ಏಲಿಯನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಟ್ಟಿದ್ದಕ್ಕೆ ಅವನ್ ಥ್ಯಾಂಕ್ಸ್ ಹೇಳಿದ ರೀತಿ ಇದು. ನಿಜ ಹೇಳ್ತಿದ್ದೀನಿ, ಏಲಿಯನ್ ಐಸ್ಬರ್ಗ್ ಅಲ್ಲಿ ಇದೊಂದು ಟಿಪ್ ಅಷ್ಟೇನೆ. ಏನ್ ಗೊತ್ತಾ ಬೆನ್, ನೀನು ಒಳ್ಳೆ ಪ್ಲಂಬರ್ ಆಗ್ಬೋದು. ಹೌದು, ನಿನ್ನ ಫೈಟಿಂಗ್ ನೋಡಿದ್ರೇನೆ ಗೊತ್ತಾಗುತ್ತೆ. ನಾವೊಂದೊಳ್ಳೆ ಟೀಮ್ ಆಗ್ಬೋದು. ನಿನ್ನ ಪವರ್, ಮ್ಯಾಕ್ಸ್ ನ ಎಕ್ಸ್ಪೀರಿಯನ್ಸ್ ಮತ್ತೆ ನನ್ನ ಇನ್ಸ್ಟಿಂಕ್ಟ್ ಸೇರೋದು ಯಾರು ತಡೆಯೋದಕ್ಕಾಗಲ್ಲ. ಏನಂತೀಯ ಮ್ಯಾಕ್ಸ್? ನಾನು ಏನು ಯೋಚಿಸ್ತಾ ಇದ್ದೀನಿ ಅಂದ್ರೆ, ಹೇಗೆ ಒಂದೇ ದಿನದಲ್ಲಿ ಏಲಿಯನ್ ಮತ್ತೆ 2 ಅಲ್ಪ ಮ್ಯಾನ್ಸರ್ಸ್ ಹೇಗೆ ಹೊರಗೆ ಬರಕ್ ಸಾಧ್ಯ ಅಂತ. ಏಲಿಯನ್ಸ್ ಅವ್ರು ಹಾಗೇನೆ. ನಾನ್ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ನೋಡಿ ಮಕ್ಳೇ, ನಿಮಗೆ ಏನೇ ಬೇಕಿದ್ರು ರೂಮ್ ಸರ್ವಿಸ್ಗೆ ಆರ್ಡರ್ ಕೊಡಿ. ಇದು ಗುಡ್ ನ್ಯೂಸ್ ಅಂದ್ರೆ. ಏನೋ ನಡೀತಾ ಇದೆ, ಆದ್ರೆ ತಾತ ನಮ್ಗೆ ಯಾಕೋ ಹೇಳ್ತಿಲ್ಲ. ಬಾ ನೋಡೋಣ. ಫ್ರೀ ರೂಮ್ ಸರ್ವಿಸ್ ನ ಬೀಳೋದಕ್ಕಾಗುತ್ತಾ? ಇಲ್ಲಪ್ಪ, ನಾನ್ ಬರಲ್ಲ. ಸರಿ, ಇಲ್ಲೇ ಇರು. ಇದೇನೋ ಸೀಕ್ರೆಟ್ ಪ್ಲಂಬರ್ ಮಿಷನ್ನೇ ಇರ್ಬೇಕು. ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ತಾತ ಕಾಣಿಸ್ತಿಲ್ಲ. ಫಿಲ್ ಕೂಡ ಇಲ್ಲ. ಎಲ್ಲಿ ಹೋಗಿರ್ಬೋದು? ಏಲಿಯನ್ ವಿಸಲ್ಗೂ ಮತ್ತೆ ಸ್ಪೇಸ್ ಮಟ್ಗೂ ಸಂಬಂಧ ಇದೆ ಅಂತ ತಾತಂಗ್ ಅನ್ಸಿದ್ರೆ ಅವ್ರು ಎಲ್ಲಿ ಹೋಗಿರ್ಬೋದು ಅಂತ ನಂಗೆ ಚೆನ್ನಾಗ್ ಗೊತ್ತು. ಹೇ, ಸುಮ್ನೆ ಇರೋ, ಕೆಳಗ್ ಬಿದ್ಬಿಡ್ತೀಯ ನೋಡ ಅಷ್ಟೇ. ಅದಿಲ್ಲಿ ಇಲ್ವಲ್ಲ. ಇದನ್ ಹುಡುಕ್ತಿದ್ಯಾ? ಅದು ನಲ್ ವೈಡ್ ಪ್ರೊಜೆಕ್ಟರ್. ನಾನು ಆ ಏಲಿಯನ್ಸ್ ನ ಮುಂಚೆ ನೋಡಿದ್ದೀನಿ. ನಾವು ಹಿಡಿದಿದ್ದ ಏಲಿಯನ್ಸ್ ನ ರಿಲೀಸ್ ಮಾಡ್ಬೇಕು ಅಂತ ನೀನು ನಲ್ ವೈಡ್ ಪ್ರಾಜೆಕ್ಟರ್ ನ ಕದ್ದಿದೀಯಾ? ನೀನು ತುಂಬಾ ಬುದ್ಧಿವಂತ ಅಂತ ನನಗೆ ಚೆನ್ನಾಗಿ ಗೊತ್ತು ಮ್ಯಾಕ್ಸ್. ಆದ್ರೆ ನನ್ ಜೊತೆ ಕೈ ಜೋಡಿಸಬಾರ್ದು ಅಂತ ಪೆದ್ದಂತರ ಆಡ್ತಿದ್ಯಾ. ನೀನು ಇದನ್ನೆಲ್ಲ ಯಾಕೆ ಮಾಡ್ತಾ ಇದೀಯಾ? ಜಾಬ್ ಸೆಕ್ಯೂರಿಟಿ. ಒಂದು ಏಲಿಯನ್ ರಿಲೀಸ್ ಮಾಡ್ತೀನಿ, ಮತ್ತದನ್ನ ಕ್ಯಾಚ್ ಮಾಡಕ್ಕೆ ಮೇಯರ್ ಇಂದ, ಅಥಾರಿಟೀಸ್ ಇಂದ ದುಡ್ಡು ತಗೋತೀನಿ. ಸುಮ್ನೆ ದುಡ್ಡು ಬರುತ್ತೆ. ನಾನ್ ಹಾಗೆಲ್ಲ ಆಗೋದಿಕ್ಕೆ ಬಿಡೋದಿಲ್ಲ. ನೀ ಹೀಗೆ ಹೇಳ್ತೀಯ ನನಗೆ ಗೊತ್ತಿತ್ತು. ನಾವು ಪಾರ್ಟ್ನರ್ಸ್ ಆಗ್ತಾ ಇಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ಯೋಚನೆ ಮಾಡಬೇಡ. ನೀನು ಕೊನೆಯದಾಗಿ ನಾನು ಹೇಳಿದ ಮಾತುಗಳನ್ನ ಬೆನ್ ಹೇಳ್ತೀನಿ. ಅವನು ನನಗೆ ಪಾರ್ಟ್ನರ್ ಆಗೋದು ನಿನಗೆ ಆಸೆ ಇತ್ತು ಅಂತ ಹೇಳ್ತೀನಿ. ನೀನು ಪ್ಲಂಬರ್ ಅಲ್ಲ, ನೀನೊಬ್ಬ ಲೂಸರ್ ಅಷ್ಟೇನೆ. ಬ್ಯಾನ್, ನನ್ ಮಾತ್ ಕೇಳು. ನಿಮ್ ತಾತ ಬೇಕಾಗಿಲ್ಲ. ನಾವು ಈಗಲೂ ಕೂಡ ಪಾರ್ಟ್ನರ್ಸ್ ಆಗ್ಬೋದು. ನಾವಿಬ್ರೇನೆ. ಸಾಧ್ಯ ಇಲ್ಲ. ನೀನು ಏನೇ ಮಾಡಿದ್ರು ನಾನು ನನ್ನ ಮನಸ್ಸು ಬದಲಾಯಿಸಲ್ಲ. ನೀ ಹೀಗೆ ಅನ್ಬಾರ್ದಾಗಿತ್ತು. ಇವನ್ ಜೊತೆ ಹೊರಡಕ್ಕಾಗತ್ತಾ ನೋಡು. ಇದು ವಿಕ್ಸಾಲಿನ್ ಆರ್ ಬೀಸ್ಟ್. ನನ್ಗಿರೋದಕ್ಕೆ ಇಷ್ಟ ಇತ್ತು, ಆದ್ರೆ ನಂಗೆ ಬೇರೆ ಕೆಲಸನೂ ಇದೆ. ನನಗೆ ಗೊತ್ತು, ಅವನಿಲ್ಲೇ ಎಲ್ಲೋ ಇದ್ದಾನೆ. ಅಲ್ಬಿಡೋ. ಸೊ ನೀನ್ ಈಗಲೂ ಎದುರುಗಡೆ ಕಾಣೋ ವಸ್ತು ಹೆಸರು ಜೋರಾಗೆ ಹೇಳ್ತೀಯಾ?
ಬೆನ್ ಇರಿ. ಹಾ ಹಿಂದೆ ಹೋಗು ರೂಕ್, ಒಂದ್ ಸ್ವಲ್ಪ ಹಿಂದೆ ಹೋಗು. ಬೆನ್ ಬಲು ತುಂಟನು ಚತುರನು ಸೂಪರ್ ಹೀರೋವಾಗಿ ಇವನು ಬೆಳಗುವನು. ಇವನ ಕೈಯಲ್ಲಿದೆ ಮೆಗಾ ಪವರ್, ಸಮಸ್ಯೆಗಳೆಲ್ಲ ಪರಿಹರಿಸುವನು, ಆಸಕ್ತಿಯನ್ನು ಮಾಡುವನು ಇತಿಹಾಸವನ್ನು ಇವನು ನಿರ್ಮಿಸುವನು. ಎಲ್ಲಿದ್ದೀನಿ? ಮತ್ತೆ ನಿನಗೂ ಗುಡ್ ಮಾರ್ನಿಂಗ್. ಇಲ್ಲ ಇಲ್ಲ, ಆರ್ಮಡ್ರಿಲೋ ಸ್ಲ್ಯಾಮ್ ನ ಬೇಟೆಗಾರ ಬೇಬಿಗ್ ತುಂಬಾ ದೊಡ್ಡವನಾಗ್ತಾನೆ. ಆದ್ರೇನಂತೆ, ದೊಡ್ಡದಿದ್ದಷ್ಟು ಒಳ್ಳೇದು. ಹೇಯ್, ಹೋಗಿಲ್ಲಿಂದ ದಪ್ಪ ಹುಳುವೆ. ಹುಳುಗಳನ್ನ ಕುಟ್ಕೋನೆ. ಓಹೋ, ಇದ್ಯಾಕೋ ಸರಿ ಹೋಗ್ತಿಲ್ಲ. ಬೆನ್ ಹೆಸರಲ್ಲಿ ಜನರಲ್ ಸ್ಕ್ಯಾನ್ ಆರ್ಡರ್ ಕೊಡು. ಯಾವುದೇ ಪ್ಲಂಬರ್ ಪ್ಯಾಟ್ರೋಲ್ಗೆ ಗ್ಯಾಲಕ್ಸಿನಲ್ಲಿ ಎಲ್ಲೇ ಆದ್ರೂ ಬೆನ್ನ DNA ಇರೋ ವಸ್ತು ಸಿಕ್ಕಿದ್ರೆ ನನಗೆ ಹೇಳೋಕ್ ಹೇಳಿ. ಮ್ಯಾಜಿಸ್ಟರ್, ದೂರದ ಪ್ಯಾಟ್ರೋಲ್ ಟೀಮ್ ರಿಪೋರ್ಟ್ ಮಾಡಕ್ಕೆ ತಡ ಆಗ್ಬೋದು. ತೊಂದ್ರೆ ಇಲ್ಲ ರೋಕ್, ಆಸ್ ಬಂದ್ ನಮ್ಮ ಕಾಲ್ಸ್ ನ ಉತ್ತರಿಸ್ತಾ ಇಲ್ಲ. ಅವ್ರ ಟೆಕ್ನಾಲಜಿ ಇಲ್ದೆ ನಮ್ ಕೈಲಿ ಇಷ್ಟೇ ಮಾಡೋದಕ್ಕಾಗೋದು. ಐ ಆಮ್ ಸಾರಿ ಸರ್. ಹೆದರ್ಕೋಬೇಡ, ಅವನನ್ನ ಹುಡ್ಕೋಣ. ಪ್ಲಾನೆಟ್ ಕ್ಯಾಂಕ್ರಿ ನಲ್ಲಿರೋ ಪ್ಲಂಬರ್ ಸ್ಟೇಷನ್ ಇಂದ ಡೇಟಾ ಬಂದಿದೆ. ಲೋಕಲ್ ಸೆನ್ಸರ್ಸ್ಗೆ ಬೆನ್ DNA ಸಿಕ್ಕಿದೆಯಂತೆ. ಈ ಜಾಗ ಭೂಮಿಯಿಂದ 41 ಲೈಟ್ ಇಯರ್ಸ್ ದೂರ ಇದೆ. ಪ್ರಾಪಲ್ಷನ್ ಸಿಸ್ಟಮ್ ಸಖತ್ತಾಗಿದೆ. ಆ ಸ್ಪೀಡ್ ಮ್ಯಾಚ್ ಮಾಡ್ಬೋದಾ? ಪ್ರೋಟೋ ಟ್ರಕ್ಗೆ ಸ್ವಲ್ಪ ಸಮಯ ತಗೊಳುತ್ತೆ, ಆದ್ರೆ ತುಂಬಾನೂ ಅಲ್ಲ. ಹೇ, ನಿನ್ಗಿನ್ನು ಸುಸ್ತಾಗೇ ಇಲ್ವಾ? ಓಕೆ, ಆದ್ರೆ ಇದಕ್ಕೆ ನಿಂದೆ ಜವಾಬ್ದಾರಿ. ಈಗ ಹೀರೋ ಟೈಮ್. ಓ, ಇಷ್ಟು ಬೇಗ ಸೋಲೊಪ್ಕೊಂಡ್ಯಾ? ಈಗಿನ್ನು ಮಜಾ ಶುರುವಾಗಿತ್ತು. ಓ, ಇದು ನನ್ನ ಪರಭಕ್ಷಕ ಆಗದೆ ಇದ್ರೆ ಸಾಕು. ಇದು ನಿಜವಾಗ್ಲೂ ಬೆನ್ ಅವ್ರ DNA. ಕಾಲುಗುರಿನ ತುಂಡು. ಬೆನ್ ಆ ಪ್ಲಾನೆಟ್ ಅಲ್ಲಿ ಸುರಕ್ಷಿತವಾಗಿದ್ರೆ ಅಷ್ಟೇ ಸಾಕು. ಖಂಡಿತವಾಗ್ಲು ಆಲ್ಬೇಡೋ ಈಗ್ಲೂ ಬೆನ್ ರೂಪದಲ್ಲಿದ್ರೆ ಅವನ DNA ಬೆನ್ ತರಾನೇ ಇರುತ್ತೆ. ಸೊ ಆಲ್ಬಿಡೋ ತನ್ನ ಉಗ್ರನ್ನ ಕಟ್ ಮಾಡಿ ಇಲ್ಲಿಟ್ಟಿರ್ಬೋದು. ಅವನ್ನ ಹುಡ್ಕೋದ್ರಲ್ಲಿ ನಾವು ಟೈಮ್ ವೇಸ್ಟ್ ಮಾಡ್ಲಿ ಅಂತ. ನಾನೊಂದ್ ಜಾಗದಲ್ಲಿದ್ರೆ ಇದೇ ಮಾಡ್ತಿದ್ದೆ. ಇನ್ನೊಂದು ಪ್ಲಂಬರ್ ಸ್ಟೇಷನ್ ಇಂದ ರಿಪೋರ್ಟ್ ಬರ್ತಾ ಇದೆ. ಗ್ಲೇಸರ್ 667C ಅಲ್ಲಿ ಬೆನ್ DNA ಸಿಕ್ಕಿದ್ಯಂತೆ. ಆ ಜಾಗ ಭೂಮಿಯಿಂದ 22 ಲೈಟ್ ಇಯರ್ಸ್ ದೂರ ಇದೆ. ಆಲ್ಬಿಡೋ ವೇಗವಾಗಿ ಟ್ರಾವೆಲ್ ಮಾಡ್ತಾನೆ ಅಂತ ಒಪ್ಕೊಳ್ಳೇಬೇಕು. ಇದು ಟ್ರ್ಯಾಪ್ ಇರ್ಬೋದು ಅಂತೀರಾ? ಹೌದು, ಖಂಡಿತ ಇದೊಂದು ಟ್ರ್ಯಾಪ್. ಆದ್ರೆ ಇಡೀ ಗ್ಯಾಲಕ್ಸಿನಲ್ಲಿ ಬೆನ್ನ ಕುರುಹು ಅಂತಿದ್ರೆ ಇದೊಂದೇನೆ. ಹಾಗಾಗಿ ಜಾಸ್ತಿ ಆಪ್ಷನ್ಸ್ ಇಲ್ಲ. ಮತ್ತೆ ನಮ್ಗೆ ಬೆನ್ ಬದಲು ಆಲ್ಬಿಡೋ ಏನಾದ್ರೂ ಸಿಕ್ಕ್ರೆ ಅದಕ್ಕೆ ನಾವು ತಯಾರಾಗಿರೋಣ. ಟೆನಿಸನ್, ನನ್ನ ಜಗತ್ತಿಗೆ ಸ್ವಾಗತ. ಹೇಗಿದೀಯಾ? ಖೈಬರ್, ವಾವ್, ಬದ್ಲಾಗ್ಬಿಟ್ಯಾ? ಖಂಡಿತ ಇಲ್ಲ. ಈ ಜಾಗದಲ್ಲಿ ನಾನು ಹೊಸ ಅಸ್ತ್ರಗಳನ್ನ ಟೆಸ್ಟ್ ಮಾಡ್ತೀನಿ, ಹಳೆ ಶತ್ರುಗಳಿಗೆ ಟಾರ್ಚರ್ ಮಾಡ್ತೀನಿ, ಮತ್ತೆ ಉಳಿದ ಸಮಯದಲ್ಲಿ ಇಲ್ಲಿ ವಿಶ್ರಾಂತಿ ಪಡಿತೀನಿ. ಸೊ ಇವಾಗ ನಿನ್ ಹತ್ರ ಹೊಸ ಡಾಗಿ ಇದೆ ಅಥವಾ ಕ್ಯಾಟ್? ಇದೇನೋ ಅದು? ಇದು ಪೆನನ್ಸಿಯನ್, ತುಂಬಾ ಅಪರೂಪ. ಮತ್ತೆ ಇದರಲ್ಲಿ ತಗೊಂಡ್ ಬರೋಣ, ಆಮೇಲೆ ನಾನು ಈ ಟೀಮ್ ವಿಷಯಕ್ಕೆ ಬರ್ತೀನಿ. ಗೋ ಟೀಮ್ ಟೆನಿಸನ್. ಹಲೋ ಸ್ಪೇಸ್ ಕೇಸ್, ನೀನು ಬೇರೆ ಡೈಮೆನ್ಷನ್ಗೆ ಬಂದಿದ್ಯಾ ಪ್ಲಮರ್? ಅದಕ್ಕೆ ನನ್ ಕೀಗಳು ಕೆಲಸ ಮಾಡ್ತಿಲ್ವಾ? ಟಿಪ್ಸ್ ಹೇಳಿದಕ್ಕೆ ಥ್ಯಾಂಕ್ಸ್ ಎಕ್ಸ್. ಇಷ್ಟು ಬೇಗ ತಮಾಷೆ ಯಾಕೆ? ನೀನ್ ಕಾಳಜಿ ಮಾಡೋರ್ನ ಕಾಪಾಡೋಕೆ ನೀನ್ ತುಂಬಾ ಸ್ಲೋ. ನಿನ್ನ ಕಾಪಾಡ್ಕೊಳ್ಳೋಕು
ಚಿಲ್. ಈಗ ಬಾ ನೋಡೇ ಬಿಡ್ತೀನಿ. ನೀನ್ ಏನೇ ಪ್ಲಾನ್ ಮಾಡಿದ್ರು ನೀನು ಸೋಲ್ ಒಪ್ಕೊಂಡು ನಿಂದಲ್ದೇ ಇರೋದನ್ನ ವಾಪಸ್ ಕೊಟ್ರೆ ಒಳ್ಳೇದು. ಸೋಲ್ ಒಪ್ಕೊಳ್ಳೋದಿಲ್ವೇ ಇಲ್ಲ, ಏನಿದ್ರು ಗೆಲ್ಲೋದ್ ಮಾತ್ರ. ಭಯ ಆಗ್ತಿದೆ ಅನ್ಸತ್ತೆ. ಎಲ್ಲಿಗೋದ? ರೆಡಿಯಾಗಿ ಫೇಸ್ 1. ರಾಜರ್, ರೆಡಿ. ಅಲ್ಲೇ ಇರು, ಅಲ್ಲೇ ಇರು, ಅಲ್ಲೇ ಇರು. ಹೇ ಚಿಕ್ಕ ನಾನು ಫೇಸ್ 2, ಬೇಗ ಬೇಗ ರೆಡಿ. ಕೆಲಸ ಮಾಡಿದ್ರೆ ಸಾಕು. ಹೇ ಸಖತ್ತು. ಈಗ ಬಂದ್ವಿ ಫೇಸ್ 3. ಸೀರಿಯಸ್ಲಿ? ಇಲ್ಲ ಇಲ್ಲ. ನಾನ್ ಮಕ್ಳಿಗೆಲ್ಲ ಹೆದರ್ಕೊಳ್ಳಲ್ಲ. ಹೇ ಬಿಡು ಅವನ. ಅವ್ನ್ ವಾಚ್ ಆಗ್ಲೇ ಸಿಕ್ಕಾಯ್ತಲ್ಲ, ನನ್ ತಗೋತೀನಿ. ಆದ್ರೆ ನಿನ್ನ ಈ ಪುಟಾಣಿ ವರ್ಷನ್ಗೆ ಏನಾದ್ರೂ ಒಂದ್ ಗತಿ ಕಾಣಿಸೋದಕ್ಕೆ ಯೋಚಿಸ್ಬೇಕು. ಬಿಡು ನನ್ನನ್ನ. ಖಂಡಿತ ಇಲ್ಲ. ಹೇಳಿದ್ ಕೇಳಿಸ್ತಾ? ಬಿಡು ಅವನ್ನ. ಏನೂ ಆಗಿಲ್ಲ ತಾನೆ? ಇರು, ನೀನು ಈ ಬೆನ್ ತರನೇ ಇದ್ಯಾ. ಅದೇ ತರ ಅಲ್ಲ, ಬೇರೆ ವಾಚ್. ಚೆನ್ನಾಗಿದೆ. ನೀನು ಚೆನ್ನಾಗಾಡು, ನಿನ್ಗೆ ಒಂದ್ ಸಿಗತ್ತೆ. ಯಾರಿಗೋ ಬೆನ್ ಬಗ್ಗೆ ತುಂಬಾನೇ ಹೊಟ್ಟೆ ಕಿಚ್ಚಿದೆ. ನೀವು ಹುಡುಗನ್ ಕರ್ಕೊಂಡು ಹೋಗಿ. ಏಲಿಯನ್ ಎಕ್ಸ್ ಏನಾದ್ರೂ ನಮ್ಮನ್ನ ಸೋಲಿಸ್ಬಿಟ್ರೆ ನೀವು ಒಬ್ರೇ ಉಳ್ಕೊಳ್ಳೋದು. ಆಂಫಿಬಿಯನ್, ನೀನೇನಾಗ್ತೀಯ ಅಂತ ತೋರ್ಸು. ಕ್ರೋಮಾಸ್ಟೋನ್ ನಿಮ್ಮ ಸೇವೆಗೆ. ಕ್ರೋಮಾಸ್ಟೋನ್. ಒಂದು ಆಮ್ನಿಟ್ರಿಕ್ಸ್ಗೆ 2 ಆಮ್ನಿಟ್ರಿಕ್ಸ್ಗಳು. ನಿಮ್ಮ ಕರುಣೆಗೆ ಖಂಡಿತವಾಗ್ಲೂ ಫಲ ಸಿಗುತ್ತೆ. ಶಿಕ್ಷೆ ಕಡಿಮೆ ಆಗ್ಬೋದು. ನನ್ನ ಹಿಂದೆ ಬನ್ನಿ ರಾಜರ್. ಎಲ್ಲ ನಾನು ಸಕ್ಕತ್ತೆ. ಕೆಲವರು ಪರವಾಗಿಲ್ಲ, ಇನ್ನು ಕೆಲವರು ತಮ್ಮವ್ರನ್ನೇ ಬಿಟ್ಕೊಟ್ಬಿಡ್ತಾರೆ. ಆ ತಪ್ಪನ್ನ ನಾವ್ ಮಾಡೋದ್ ಬೇಡ. ಜೋಪಾನ. ನಿಮಗೇನಾಗಿಲ್ಲ ತಾನೆ? ಫ್ಯಾಮಿಲಿ ಸೂಪರ್. ದೊಡ್ಡದಾಗಿದ್ರೆ ಚೆನ್ನಾಗಿರೋದು. ಗ್ವೆನ್, ನೀನು ಜೀನಿಯಸ್. ಮತ್ತೆ ಮಾಡಬೇಡ. ದೊಡ್ಡದ್ ಖಂಡಿತವಾಗ್ಲೂ ಇದೆ. ಹೇ ಇನ್ನೊಂದ್ ತಾತ, ಇನ್ನು ಎಷ್ಟು ನಾನ್ಗಳು ವಾಚ್ ಇಟ್ಕೊಂಡಿರೋದು? ಕೆಲವರಷ್ಟೇ. ಯಾಕೆ? ನಮ್ಗೆ ಎಲ್ಲಾನು ಬೇಕು. ಒಬ್ಬನೊಪ್ಸೋಕೆ ಎಷ್ಟು ಕಷ್ಟ ಆಗಿತ್ತು ಅಂತ ಗೊತ್ತಾ ನಿಂಗೆ? ಹಾ ಗೊತ್ತಾಗುತ್ತೆ. ಕಷ್ಟ ಆಗೋದೇನಿದ್ರು ಮಿಡಲ್ ನೇಮ್ ಅಷ್ಟೇ. ನಿನ್ನ ಮಿಡಲ್ ನೇಮ್ ಕರ್ಬಿ. ಫಿಗರ್ ಆಫ್ ಸ್ಪೀಚ್. ಕಮ್ ಆನ್. ಬೆನ್, ಏನ್ ನಡೀತಾ ಇದೆ ಇಲ್ಲಿ? ಬೆನ್ ಒಬ್ರು ಮಾತ್ ಕೇಳ್ತಾನೆ ಅನ್ನೋದಾದ್ರೆ ಅದು ಬೆನ್. ಈಗ್ಲೇ ಬಂದೆ. ಚಿಂತಿಸ್ಬೇಡಿ ತಾತ, ನೀವಿದಿರಲ್ಲ, ಬೆನ್ಗೇನು ಆಗಲ್ಲ. ಟೆಕ್ನಿಕಲಿ ನೀನ್ ಹೇಳೋದು ಸರಿನೇ. ಓಡಿ, ಓಡಿ. ಈ ತರ ಯಾವತ್ತೂ ಆಗಿರ್ಲಿಲ್ಲ. ಆಟದ ಸಮಯ ಮುಗೀತು. ಈ ಡೈಮೆನ್ಷನ್ ಅಲ್ಲಿ ಬೆನ್ ಕತೆ ಮುಗೀತು. ಬೇರೆ ಡೈಮೆನ್ಷನ್ ಗಳಲ್ಲಿ ಆದ ಹಾಗೇನೆ. ಬಿಟ್ಬಿಡು ಅವರನ್ನ. ಆಮೇಲೆ ಯಾರ ಕಥೆ ಮುಗಿತ್ ನೋಡೋಣ. ಏನೂ ಆಗಿಲ್ಲ ತಾನೆ? ನೀನ್ ವಾಪಸ್ ಬಂದಿಲ್ಲ ಸಾಕು. ಒಳ್ಳೇದು, ಯಾಕಂದ್ರೆ ನೀವುಗಳಿಲ್ದೇನೆ. ಆ ಕಡೆ ಹೋಗು. ಆ ಬೆನ್ಗಳಲ್ಲಿ ಒಬ್ರು ಗ್ವೆನ್ನ. ಹೌದು, ನಾನೇ ನಿನ್ಗಿಂತ ಬೆಟರ್ ಆಗಿದ್ದೀನಿ. ಹೀಗೆಲ್ಲ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲ ನಾನ್ಗಳನ್ನ ನೋಡಿ ಅಲ್ಟಿಮೇಟ್ ಟೀಮ್. ಹೇ ಚಿಕ್ಕ ಬೆನ್, ಸ್ಟ್ರಾಟಜಿ ಮಾತಾಡೋಣವಾ? ಏಲಿಯನ್ ಎಕ್ಸ್ ನಮ್ ವಾಚ್ ತಗೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಮೂರ್ಖ ಟೆನಿಸನ್. ಹೇ, ಯಾರನ್ನ ಮೂರ್ಖ ಅಂದಿದ್ದೋ? ಹೌದು, ಯಾರಿಗೆ ಅಂತ ಹೇಳು. ಇಲ್ಲಿ ತುಂಬಾ ಜನ ಇದೀವಿ. ಕೊನೆಗಳು ಕ್ವಿನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ. ರೋಡ್ ಟ್ರಿಪ್ ಗಿಂತ ಸಮ್ಮರ್ ಸ್ಕೂಲ್ ನ ಯಾರು ಆಯ್ಕೆ ಮಾಡ್ತಾರೆ? ಪರವಾಗಿಲ್ಲ, ನಾವಿಬ್ರೆ ಸುತ್ತಾಡಿದ್ರಾಯ್ತು. ಹೇ ಬೆನ್, ಅದು ಸುಡ್ತಾ ಇದೆ. ಥ್ಯಾಂಕ್ಸ್ ತಾತ. ಸಾರಿ, ನಾನ್ ಗಮನ ಕೊಡ್ಲಿಲ್ಲ. ಹೇ, ಬೇಜಾರಾಗ್ಬೇಡ. ನಿನ್ನ ವಾಚ್ ಇರೋದ್ರಿಂದ ಸಾಹಸಗಳು ಚೆನ್ನಾಗಾಯ್ತು. ತಾತ ಹಿಂದೆ ನೋಡಿ.
ಅಯ್ಯೋ ಏನಿದು? ನೀನ್ ಮಧ್ಯ ಬರಕ್ ಹೋಗ್ಬೇಡ ತಾತ. ಏಯ್, ಯಾರಿಗೆ ಹೇಳ್ತಾ ಇದ್ಯಾ? ನಿನ್ನೆ. ತಾತ, ಹೇ ನೀನು ಸ್ಪೇಸ್ ಇಂದ ಬಂದಿರೋನೆ. ಯಾರ್ ನೀನು? ಯಾವ್ದಾದ್ರು ಆಮ್ನಿಟ್ರಿಕ್ಸ್ ಸೇಲ್ಸ್ ಮ್ಯಾನಾ? ಏನ್ ಗೊತ್ತಾ, ನನ್ನ ಹತ್ರ ಆಲ್ರೆಡಿ ಇದೆ. ಮತ್ತೆ ನನಗೆ ಹೇಗ್ ಬಳಸ್ಬೇಕು ಅಂತಾನು ಗೊತ್ತಿದೆ. ಮತ್ತೆ ನನಗೂನು. ತಿರುಗ್ ನಿಂತ್ರೆ ಬರೀ ನೋವು ತಿನ್ಬೇಕು. ಚೆನ್ನಾಗಿ ಮಾತಾಡ್ತೀಯ, ಆದ್ರೆ ನನಗೆ ಕೋಪ ಬರುತ್ತೆ. ನೀನ್ ಯಾವಾಗ್ಲೂ ಮಧ್ಯ ಬರ್ತೀಯ. ನನಗೂ ಸಾಕಾಗಿ ಹೋಗಿದೆ ಮ್ಯಾಕ್ಸ್. ನೀನು ಗೆಲ್ಲಲ್ಲ ಅಂತ ನಿನಗೆ ಗೊತ್ತಿರ್ಬೇಕಿತ್ತು. ನಾನ್ ಯಾರಂತ ನಿನಗೆ ಹೇಗೆ ಗೊತ್ತು? ತೋತೋ, ನಿನಗಿದೆ. ಮಿಸ್ ಆಯ್ತು. ಯಾರು ನೀನು? ನಾನ್ ನಿನ್ ಹಣೆ ಬರಹ. ಇರು ಬೇಡ. ಬೆನ್, ನಿನ್ನ ಜೀವಂತವಾಗ್ಬಿಡ್ತಿದ್ದೀನಿ. ಇದನ್ನ ಗಿಫ್ಟ್ ಅಂತ ಅನ್ಕೋ. ಅಯ್ಯೋ ಏನಾಗೋಯ್ತು? ಯಾರ್ ನೀನು? ತಾತ, ಒಂದ್ ರೀತಿಲಿ ಏನ್ ನಡೀತಾ ಇದೆ ಅಂತ ನೋಡೋಣ. ಅವನು ಆಮ್ನಿಟ್ರಿಕ್ಸ್ ತಗೊಂಡು ಹೋದ. ನಿನ್ನ ಕೈಗೆ ತುಂಬಾ ಹಾನಿ ಆಗಿದೆ. ಅಲ್ಲಾಡ್ಬೇಡ, ಸರಿ ಮಾಡ್ತೀನಿ. ನೋಡು, ಸರಿ ಹೋಯ್ತು. ಇದೇನಿದು? ಈ ಡಿವೈಸ್ ಇಂದ ಇಂಥ ಸಮಯದಲ್ಲಿ ತುಂಬಾ ಸಹಾಯ ಆಗತ್ತೆ ಅಲ್ವಾ? ಆದ್ರೆ ಇದಕ್ಕಿಂತ ಹಾನಿಯಾಗಿರೋದು ನೋಡಿದ್ದೀನಿ. ಅಂದ್ರೆ ನನ್ ಬಗ್ಗೆ ಹೇಳಿತು. ಅದು ಸ್ವಲ್ಪ ವಿಚಿತ್ರವಾಗಿದೆ. ತಾತ, ಸದ್ಯ ನಿಮ್ಗೇನು ಆಗಿಲ್ವಲ್ಲ? ನಿಮ್ಮಿಬ್ರಿಗೇನು ತೊಂದ್ರೆ ಆಗಲ್ಲ. ಬಹುಶಃ ಒಂದನ್ನ ಬಿಟ್ಟು ಹಸುವಾದಾಗ ಚಿಪ್ಸ್ ಸಿಕ್ಕಿದ್ರೆ ಸಾಕು, ಇನ್ನೇನು ಬೇಡ. ಹಸು ಬಿಟ್ಟು ಬೇರೆ ತರ ಸಮಸ್ಯೆ ಇರ್ಬೋದು. ಇರಿ, ಅದ್ ಏನದು? ನನಗ್ ನನ್ನ ಆಮ್ನಿಟ್ರಿಕ್ಸ್ ವಾಪಸ್ ಬೇಕು. ಐ ಆಮ್ ಸಾರಿ ಬೆನ್, ನೀನು ಆಮ್ನಿಟ್ರಿಕ್ಸ್ ನ ಕಳ್ಕೊಂಡೆ ಶಾಶ್ವತವಾಗಿ. Captain's log. Maximilian Tennyson. Interdimensional coordinates 12041.5. ಇನ್ನೊಂದು ಡೈಮೆನ್ಷನ್ ನ ಬೆನ್ ಇವತ್ತು ದಾಳಿಗೊಳಗಾದ. ಏಲಿಯನ್ ಎಕ್ಸ್ಗೆ ಇನ್ನೊಂದು ಆಮ್ನಿಟ್ರಿಕ್ಸ್ ನ ಕಳ್ಕೊಂಡಾಯ್ತು. ಆದ್ರೆ ಈ ಬೆನ್ ಬದುಕೊಳ್ಳುದ. ಇಷ್ಟೊತ್ತಿಗೆ ಸಾಮಾನ್ಯ ಆಗ್ಬೇಕಿತ್ತು, ಆದ್ರೆ ಅದೇನೇ ಇರ್ಲಿ, ಇದೀಗ ಸೇಡಿನ ಕತೆ ಅಲ್ಲ. ಇನ್ನು ಬೆನ್ನ ಉಳಿಸ್ಬೇಕಿದೆ, ಆಮ್ನಿಟ್ರಿಕ್ಸ್ ನ ಕಾಪಾಡಬೇಕಿದೆ. ಏಲಿಯನ್ ಎಕ್ಸ್ ವಿಷಯಕ್ಕೆ ಬಂದಾಗ ಅವನ್ಗಿಂತ ಒಂದ್ ಹೆಜ್ಜೆ ಹಿಂದೆ ಯಾಕಿದೀನಿ ಅಂತ ತಿಳ್ಕೋಬೇಕು. ಅವನ್ ದಾಳಿ ಮಾಡಿದ್ರೆ ಡೈಮೆನ್ಷನ್ ಹುಡುಕಿ ಅವನ್ಗಿಂತ ನಾನು ಅದನ್ನೇ ಹೇಳಿದ್ದು. ತುಂಬಾ ತಡವಾಗಿ ಬಂದೆ ಮ್ಯಾಕ್ಸ್. ಈಗ್ಲೂ ಬೇಡ. ಅಲ್ಲ, ಏನೋ ಹೀಗಾಗೋಕ್ ಸಾಧ್ಯ ಇಲ್ಲ. ಅದೀಗಾಗ್ಲೇ ಆಗ್ ಹೋಗಿದೆ. ಇಲ್ಲ. ಬೆನ್, ಏಟಾಯ್ತಾ? ನನ್ ವಾಚ್
ಹೋಯ್ತು ಹೇಗೆ? ಫೇಲ್ ಸೇಫ್ ರಿಲೀಸ್. ಎಲ್ಲ ಡೈಮೆನ್ಷನ್ ಆಮ್ನಿಟ್ರಿಕ್ಸ್ ಅಲ್ಲಿ ಇದಿರಲ್ಲ. ನಾನ್ ಮುಂಚೆ ನೋಡಿದೀನಿ. ನೀನು ಬದುಕಿರೋದೇ ದೊಡ್ಡ ವಿಷಯ, ನೆನ್ಪಿರ್ಲಿ. ಸೂಪರ್. ನಾನ್ ಎಲ್ಲ ಕಳ್ಕೊಂಡೆ, ಅದನ್ನ ವಾಪಸ್ ತರೋಕ್ ಹೆಲ್ಪ್ ಮಾಡಿ. ಇಲ್ಲ, ಮಾಡಲ್ಲ. ನಿನ್ನ ಹಠದಿಂದ ಏಲಿಯನ್ ತನ್ನ ಗುರಿಗೆ ಒಂದ್ ಹೆಜ್ಜೆ ಹತ್ರ ಆಗಿದ್ದಾನೆ. ಏನಾದ್ರೂ ಒಂದ್ ದಾರಿ ಇದ್ದೇ ಇರುತ್ತೆ. ಬೆನ್ಗೆ ವಾಚ್ ಸಿಗದೆ ಇರುವಂತಹ ಡೈಮೆನ್ಷನ್ ಹೇಗೆ ಅಲ್ಲಿಗೆ ಹೋಗಿ ಅದನ್ನ ಮತ್ತೆ ತರ್ಬೋದಲ್ವಾ? ಅದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನಾನು ಇಲ್ಲೇ ಸ್ಟಕ್ ಆಗಿದ್ದೀನಿ. ಏಲಿಯನ್ ತರ ಯಾವುದೇ ಸಹಾಯ ಇಲ್ಲದೆ ಆಮ್ನಿವರ್ಸ್ ನ ದಾಟಕ್ಕಾಗಲ್ಲ. ನನ್ನ ಶಿಪ್ ಮತ್ತೆ ಪೋರ್ಟಲ್ ಜನರೇಟರ್ ಎರಡು ಇವಾಗಿಲ್ಲ. ಯಾರಾದ್ರೂ ಸಹಾಯಕ್ ಬರ್ತಾರಾ? ಅಂದ್ರೆ ಫ್ಯೂಚರ್ ಇಂದ ಫಿಲ್ ಯಾರು ಕರಿಬಹುದಾ ಅಂತ. ಫ್ಯೂಚರ್ ಅಲ್ಲ, ಆಲ್ಟರ್ನೇಟ್. ಇದ್ದಕ್ಕಿದ್ದ ಹಾಗೆ ಆಮ್ನಿವರ್ಸಲ್ ಸರ್ವಿಸ್ ಎಲ್ಲಿಂದ ಬಂದ್ ಬೀಳೋದಕ್ಕೆ ಸಾಧ್ಯ ಇಲ್ಲ. ಯಾರು? ಏನು? ಓ, ಇನ್ನೊಂದು ಡೈಮಂಡ್ ಹೆಡ್. ಇಲ್ಲಿಗೆ ಯಾಕೆ ಬಂದಿದ್ದು ಕ್ರಿಸ್ಟಲ್ ಸೇಪಿಯನ್? ನನ್ನ ಕ್ರೋಮಾ ಸ್ಟೋನ್ ಅನ್ನು ಮತ್ ನಾನ್ ನಿಮ್ಗೆ ಹಾನಿ ಮಾಡಕ್ ಬಂದಿಲ್ಲ ಮ್ಯಾಕ್ಸ್. ಮ್ಯಾಕ್ಸ್ಗಳೇ, ನಿನಗೆ ಹೇಗೆ ಗೊತ್ತು ನಾವ್ ಯಾರು ಅಂತ? ಈ ಏಲಿಯನ್ನ ಮುಂಚೆ ನೋಡೇ ಇಲ್ವಾ? ಯೋಚನೆ ಮಾಡ್ಬೇಡ, ಒಂದಿನ ಬೆಳಿತ್ಯಾ ಅನ್ಸುತ್ತೆ. ಓ, ನೀನು? ನಾನು? ಚಾನ್ಸೇ ಇಲ್ಲ. ಹೇ, ಖಂಡಿತ ಅಲ್ವಾ? ಈಗ ಅವನನ್ನ ಮಾತಾಡೋಕ್ ಬಿಡು. ಅಲ್ಲ, ನನ್ನನ್ ಮಾತಾಡೋಕ್ ಬಿಡು, ಆಯ್ತಾ? ಸೊ ಆಮ್ನಿಟ್ರಿಕ್ಸ್ ನಿನ್ನ ಹತ್ರ ಎಷ್ಟೊತ್ತಿತ್ತು ಇನ್ನೊಂದು ಡೈಮೆನ್ಷನ್? ನಾನು ಓ, ತುಂಬಾ ತಡ ಆಯ್ತೇನೋ. ಅವನಿಲ್ಲಾಗ್ಲೇ ಬಂದಿದ್ದಾನೆ. ನಿನಗೆ ಏಲಿಯನ್ ಗೊತ್ತಾ? ನಾವು ಅವನನ್ನ ಹಾಗೆ ಕರಿಯಲ್ಲ. ನಾವಾ? ಅಂದ್ರೆ ನಾನು ಹೇಳಿದ್ದು ಪ್ಲಮರ್ಸ್. ಹೌದಾ? ಗೊತ್ತಿಲ್ವಾ? ಪ್ಲಮರ್ಸ್ ಅಂದ್ರೆ ಇಂಟರ್ ಗ್ಯಾಲಕ್ಟಿಕ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ. ಅದ್ರಲ್ಲಿ ನಾನು ಒಬ್ಬ. ಪ್ಲಮರ್ಸ್ ಯಾಕೆ? ಹೌದು, ನೀವು ಟಾಯ್ಲೆಟ್ ಸರಿ ಮಾಡ್ತೀರಾ? ಅಲ್ಲ, ನಿಮ್ ಹೆಸರು ಏಲಿಯನ್ ಫೋರ್ಸ್ ಅಂತ ಇರ್ಬೋದಿತ್ತಲ್ವಾ? ಇದೆಲ್ಲ ಕೇಳೋದಕ್ಕೆ ಚೆನ್ನಾಗಿದೆ, ಆದ್ರೆ ಪ್ರಾಕ್ಟಿಕಲ್ ಅಲ್ಲ ಅನ್ಸುತ್ತೆ. ನಾನು ಹೆಸರು ಬಗ್ಗೆ ಯೋಚನೆ ಮಾಡಿಲ್ಲ, ಆಯ್ತಾ? ಪ್ಲಮರ್ಸ್ ನೂರಾರು ವರ್ಷಗಳಿಂದ ಇದ್ದಾರೆ. ಭೂಮಿಲಿ ಶುರುವಾಗಿದ್ದು. ನನ್ ಭೂಮಿಲಿ ಏಲಿಯನ್ಗಳನ್ನ ಡೀಲ್ ಮಾಡೋದಕ್ಕೆ ಒಂದ್ ದಾರಿ ಇದೆ. ನಮ್ ತಾತ ಮ್ಯಾಕ್ಸ್ ಅಲ್ಲಿ ಮೆಂಬರ್ ಆಗಿದ್ರು. ಅಂದ್ರೆ ನಮ್ ತಾತ ಮ್ಯಾಕ್ಸಾ? ಯಾರು? ನಾನ್ ಪ್ಲಂಬರ್ ತರ ಕಾಣ್ತೀನ? ಅಲ್ಲ, ಒಂದ್ ರೀತಿ. ಆದ್ರೆ ಆಕ್ಚುಯಲ್ ಪ್ಲಂಬರ್ ತರ ಇದೀರಾ. ಯಾರೋ ಆಮ್ನಿಟ್ರಿಕ್ಸ್ ಕದೀತಾ ಇದಾರೆ ಅಂತ ಗೊತ್ತಾದಾಗ ಯಾರು ಮತ್ತೆ ಯಾಕೆ ಅಂತ ಕಂಡು ಹಿಡಿಯೋಕೆ ನನ್ನ ಕಳ್ಸಿದ್ರು. ಬೇರೆ ಏನಾದ್ರೂ ದಾರಿ ಇದೆಯಾ? ಈ ಏಲಿಯನ್ ಎಕ್ಸ್ ನಾನು ನೋಡಿರೋದ್ರಲ್ಲೇ ತುಂಬಾ ಫಾಸ್ಟ್ ಆಗಿ ಟೆಲಿಪೋರ್ಟ್ ಆಗ್ತಾನೆ. ನನ್ ಪೋರ್ಟಲ್ ಕ್ಲಿಯರ್ ಮಾಡೋ ಅಷ್ಟ್ರಲ್ಲಿ ಅವ್ನು ಇನ್ನೊಂದ್ ಡೈಮೆನ್ಷನ್ ಅಲ್ಲಿ ಕೆಲಸ ಮುಗಿಸಿರ್ತಾನೆ. ನೀನ್ ಆಮ್ನಿವರ್ಸ್ ಒಳಗ್ ಹೋಗ್ಬೋದಾ? ಅದ್ಭುತ. ಇಲ್ಲ, ಅದು ಸಾಧ್ಯ ಇಲ್ಲ. ಆದ್ರೆ ಇದರಿಂದ ಅಲ್ಲ. ನಾನು ಬರ್ತೀನಿ ಸಹಾಯ ಮಾಡಕ್ಕೆ. ಥ್ಯಾಂಕ್ಸ್, ಅದ್ರ ಅವಶ್ಯಕತೆ ಇಲ್ಲ. ಇದನ್ನ ನಾನ್ ನೋಡ್ಕೋತೀನಿ. ಅವನಿಂದ ನನ್ನ ಬೆನ್ ಮತ್ತೆ ಗ್ವೆನ್ನ ಕಳ್ಕೊಂಡಿದ್ದೀನಿ. ಅವನನ್ನ ಸುಮ್ನೆ ಬಿಡೋದಕ್ಕೆ ಮನಸ್ಸಾಗಲ್ಲ. ಅವನು ವಾಪಸ್ ಬಂದ್ರೆ? ಯಾಕೆ ಬರ್ತಾನೆ? ಕದಿಯೋಕೆ ನಿಮ್ ಬೆನ್ನ ಹತ್ರ ಆಮ್ನಿಟ್ರಿಕ್ಸ್ ಇಲ್ವಲ್ಲ? ಆದ್ರೆ ಇವನ್ ಹತ್ರ ಇದೆ. ನನ್ನ ಗಾಳದ ತರ ಬಳಸ್ಕೋತೀರಾ? ನನಗ್ ಗಾಳ ಆಗೋಕ್ ಇಷ್ಟ ಇಲ್ಲ. ಹಾ, ಈಗ ನೀನು ನಾನು ಒಂದ್ ರೀತಿ ಮತ್ತೆ ಕನ್ಫ್ಯೂಸಿಂಗ್ ಆಗಿದೆ. ನೀವೇ ಏಲಿಯನ್ ಎಕ್ಸ್ ನ ಹಿಡಿಯೋಕ್ ಆಗಲ್ಲ. ಅದಕ್ಕೆ ಒಟ್ಟಿಗೆ ಇದ್ದು ಅವನೇ ಇಲ್ಲಿ ಬರೋ ತರ ಮಾಡಿದ್ರೆ ಹೇಗೆ? ಕಾಯೋದು ಒಂದ್ಸಲ ವರ್ಕ್ ಆಗುತ್ತೆ. ನೀವು ಮಾತು ಕೇಳಿಲ್ಲ ಅಂದ್ರೆ ವರ್ಕ್ ಆಗೋದಿಲ್ಲ. ಯಾಕೆ ಎಲ್ರು ನನ್ಗೆ ಈಗ ಮಾಡ್ತೀರಾ? ನಾನ್ ನಂಗ್ ವಾಚ್ ಕಳ್ಕೊಳ್ಳೋ ತನಕನೂ ಫೈಟ್ ಮಾಡಿದೀನಿ. ಹಾಗಲ್ಲ ಹೇಳಿದ್ದು ಬೆನ್. ಇವನಿಗೆ ಹಠ ಜಾಸ್ತಿ, ಅದನ್ನೇ ನಾನು ಹೇಳ್ತಿರೋದು. ಮತ್ತೆ ಇವನಲ್ಲಿ ಧೈರ್ಯ ಇಲ್ಲ, ಶಕ್ತಿ ಇಲ್ಲ, ಶೌರ್ಯನೂ ಇಲ್ಲ. ಎಲ್ರು ಕೇಳಿ ಇಲ್ಲಿ. ಕೆಲ್ಸ ಮಾಡುತ್ತೆ ಅನ್ಕೊಂಡಿರ್ಲಿಲ್ಲ. ಆದ್ರೆ ಅಕಸ್ಮಾತ್ ಎಕ್ಸ್ ಏನಾದ್ರೂ ಮತ್ತೆ ಬಂದ್ರೆ ಏಲಿಯನ್ ಆಗೋದಕ್ಕೆ ಇನ್ನೊಬ್ಬ ನಾನು ಇದ್ದಾನೆ. ಅವನ ಹತ್ರ ಪೋರ್ಟಲ್ ಇಸ್ಕೊಂಡು ನನ್ಗೆ ಆಮ್ನಿಟ್ರಿಕ್ಸ್ ತರ್ಬೋದು. ಗ್ವೆನ್ ಹೇಳ್ದಾಗೆ ನೀವು ವಾಪಸ್ ಬರೋ ತನಕ ಏಲಿಯನ್ ಎಕ್ಸ್ ನ ನಾವು ನೋಡ್ಕೋತೀವಿ. ಆಗ ನಮ್ಮಿಬ್ರು ವಿರುದ್ಧ ಅವನು ಒಬ್ನೇ ಇರ್ತಾನೆ. ಈ ಸಲ ಒಂಟಿಯಾಗಿರೋದಿಲ್ಲ. 2 ಪಟ್ಟು ಏಲಿಯನ್ಸ್, 2 ಪಟ್ಟು ಫೈರ್ ಪವರ್. ಏಲಿಯನ್ ಎಕ್ಸ್ಗೂ 2 ಪಟ್ಟು ಗುಡ್ ಬೈ ಹೇಳೋದು. ನನಗೆ ಟೀಮ್ ಟೆನ್ನಿಸನ್ ಫೀಲ್ ಬರ್ತಾ ಇದೆ. ಮತ್ತೆ ಹೀಗೆಲ್ಲ ಮಾತಾಡ್ಬೇಡ, ಅದು ರಿಸ್ಕಿ. ನಮ್ ತಾತ ಮ್ಯಾಕ್ಸ್ ಯಾವಾಗ್ಲೂ ಹೇಳ್ತಿರ್ತಾರೆ, ಕೈ ಕೆಸರಾದ್ರೆ ಬಾಯಿ ಮೊಸರು. ಪ್ರತಿ ಡೈಮೆನ್ಷನ್ ಅಲ್ಲೂ ಏಜ್ ಅಲ್ಲೂ ನಿನಗೆ ಹಠ ಜಾಸ್ತಿ ಇದೆ. ಥ್ಯಾಂಕ್ಸ್. ಸರಿ, ಈಗ ಕೆಲಸ ಶುರು ಮಾಡೋಣ. ಡಿಸ್ಟ್ರಾಕ್ಟ್ ಆಗ್ಬೇಡ ಸೋಂಬೋಸು. ನಾವಿಲ್ಲಿ ದೊಡ್ಡ ಹೋರಾಟ ನಡೆಸ್ತಾ ಇದ್ದೀವಿ. ತಾತ, ನನ್ ಬಗ್ಗೆ ಯೋಚಿಸ್ಬೇಡ ಗ್ವೆನ್. ನಾನು ಹಿಪ್ನಟೈಸ್ ಆಗಿಲ್ಲ, ನಾನು ಎಚ್ಚರವಾಗಿದ್ದೀನಿ. ಓ, ಅಷ್ಟೆಲ್ಲ ಜಸ್ಟ್ ಮಿಸ್. ಓಕೆ ಸೋಂಬೋಸು, ನೀನೇ ಬಯಸಿದ್ದು. ತಾತ, ಅದ್ರಿಂದ ಹೊರಗ್ ಬನ್ನಿ.
ಓಹ್ ಹಾಯ್ ಗ್ವೆನ್, ನಾನ್ ಸ್ವಲ್ಪ ಹೊತ್ತು ಮಲಗಿದ್ದೆ. ಜಾಂಬೋಸ್ ನನ್ನ ಹಿಪ್ನಾಟೈಸ್ ಮಾಡಿ ಮತ್ತೆ ರಸ್ ಪ್ಯಾಕೆಟ್ ನ ಹೈಜಾಕ್ ಮಾಡೋ ಹಾಗೆ ನಂಗೆ ಕನ್ಸ್ ಬಿದ್ದಿತ್ತು. ಇಂಥ ಕನ್ಸೆಲ್ಲ ಬೀಳುತ್ತಾ? ನಡೀತಾರದು ಕೂಡ ಅದೇ ಅಲ್ವಾ? ಈಗ ಇದನ್ನ ಅನುಭವಿಸೋ. ಹೇ, ಏನಾಯ್ತು? ಹೈ ಸ್ಪೀಡ್ ಡ್ರೈವಿಂಗ್ ನಮ್ ಫೈಟ್ ಜೊತೆ ಪೈಪೋಟಿ ನಡೆಸ್ತಾ ಇತ್ತು. ನಿಜವಾಗ್ಲೂ ಹೌದು, ಮಜವಾಗಿತ್ತು. ಏನು ಮುಗ್ದೋಯ್ತಾ? ಹೌದು, ಇದೆಲ್ಲ ಟೀಮ್ ವರ್ಕ್ ಇಂದ ಆಗಿದ್ದು. ಈಗ ಪೊಲೀಸ್ ಬರೋರ್ಗು ಕಾಯೋಣ. ಹುರ್ರೆ ಟೀಮ್ ಟೆನಿಸನ್. ಓ, ಇದ್ ಯಾಕೋ ಸರಿ ಅಲ್ಲ. ಹೌದು, ಬಲೂನಲ್ಲಿ ಕೆಟ್ಟೋಗಿದ್ದ ಹ್ಯಾಂಡ್ ಕಪ್ಸ್ ಎಷ್ಟೋ ಪರವಾಗಿಲ್ಲ. ಹೌದು, ಆ ಪಾರ್ಟಿ ಸ್ಟೋರ್ ತುಂಬಾ ಚೀಪ್ ಅಂತ ಅನ್ನಿಸ್ತಾ ಇದೆ. ನಾವೀಗ ಮತ್ತೆ ಹೊರಟಿದೀವಿ. ಮತ್ತೆ ಅಡಚಣೆ ಇರಲ್ಲ. ಈಗ ಎಲ್ಲಿಗೆ ಹೋಗೋದು? ಓ, ಜಗತ್ತಿನ ದೊಡ್ಡ ಕಾನ್ಕಾಬ್ ನೋಡೇ ಇಲ್ಲ. 50 ಅಡಿ ಎತ್ತರ. ಅಥವಾ ದೊಡ್ಡ ಎಗ್ ಸಲಾಡ್ ಜಾಗಕ್ಕೆ ಹೋದ್ರೆ ಹೇಗೆ? ಮತ್ತೆ ನೀನು ಬೆನ್, ಸಮ್ಮರ್ ಮುಗಿಯಕ್ ಮುಂಚೆ ಯಾವ್ದಾದ್ರು ಜಾಗ ನೋಡ್ಬೇಕಾ? ಹಾ, ನನ್ ಟ್ಯಾಬ್ ಅಲ್ಲಿ ನಾನು ಹೊಸ ಸುಮೋ ಸ್ಲಾಮರ್ ಹೈಸ್ಕೋರ್ನ ನೋಡ್ಬೇಕು. ಕಮ್ ಆನ್, ಯಾಕ ಆ ತರ ಮುಖ ಮುಚ್ಕೊಂಡಿದ್ಯಾ? ಪ್ರೆಜಲ್ ಹಾಲ್ ಆಫ್ ಫೇಮ್ ಹೇಗೆ? ಕಮ್ ಆನ್ ಬೆನ್, ನಿಂಗ್ ಪ್ರೆಜಲ್ಸ್ ಇಷ್ಟ ಅಲ್ವಾ? ಈಗಷ್ಟಿಷ್ಟ ಇಲ್ಲ. ಓಕೆ, ಏನಾಯ್ತು ನಿನ್ಗೆ? ನನಗೆ ಬ್ರೇಕ್ ಬೇಕು ಅನ್ಸುತ್ತೆ. ನಾವು ಬ್ರೇಕ್ ಅಲ್ಲೇ ಇರೋದು, ಸಮ್ಮರ್ ಬ್ರೇಕ್. ಬಹುಶಃ ನನಗೆ ಬ್ರೇಕ್ ಇಂದ ಬ್ರೇಕ್ ಬೇಕೇನೋ. ಸೈಟ್ ಸೀಯಿಂಗ್ ಮತ್ತೆ ಪ್ರಪಂಚ ಕಾಪಾಡೋದ್ರ ಮಧ್ಯ ತಲೆ ಕೆಟ್ಟು ಹೋಗಿದೆ. ಟಯರ್ಡ್ ಏನಾಗಿಲ್ಲ ತಾತ. ನಾನು ಬೋರ್ ಅನ್ಬೇಡ, ಅದು ಮತ್ತೆ. ಸರಿ ಹೇಳಲ್ಲ, ಆದ್ರೆ ನಾನು ಸ್ವಂತವಾಗಿ ಮಾಡೋದಕ್ಕೆ ರೆಡಿ ಇದೀನಿ ಅನ್ಸುತ್ತೆ. ನಿನಗ್ ವಾಟ್ ಸಿಗ್ದಾಗಿಂದ ನೀನ್ ಹೇಳ್ದ ಹಾಗೆ ಮಾಡ್ತಾ ಇರೋದು. ಮತ್ತೆ ಇಲ್ಲಿ ತನಕ ನಾವ್ ನಿನ್ ಜೊತೆನೆ ಇದೀವಿ. ಏನೀಗ ಹೀರೋ ಆಗಿದ್ ಸಾಕಾಯ್ತಾ, ಅಥವಾ ನಮ್ ಜೊತೆ ಇರೋದಕ್ಕೆ ಇಷ್ಟ ಅಲ್ವಾ? ವಿಚಿತ್ರ. ನೋಡು, ತಪ್ಪಾಗಿ ತಿಳ್ಕೊಬೇಡ. ನೋಡು, ನನ್ ಏಲಿಯನ್ಸ್ ಎಲ್ಲ ಅದ್ಭುತ. ಆದ್ರೆ ಅವ್ರ ನಿಜವಾದ ಕಲೆನ ತೋರ್ಸೋಕಾಗ್ತಿಲ್ಲ, ಯಾಕಂದ್ರೆ ನನ್ಗೆ ಯಾರು ಹೆಲ್ಪ್ ಮಾಡ್ತಾ ಇರ್ತಾರೆ. ಅದ್ರಲ್ಲೇನ್ ತಪ್ಪಿದೆ? ಸಹಾಯ ಕೇಳು ತಪ್ಪೇನಲ್ವಲ್ಲ? ಅದೇ ಮತ್ತೆ, ನನ್ ಹೆಲ್ಪ್ ಕೇಳೇ ಇಲ್ಲ. ನಂಗೇನೇ ಅಡ್ಡ ಬಂದ್ರು ನಾನು ಅದ್ರ ಕತೆ ಮುಗಿಸ್ಬೋದು. ಏನ್ ನೋಡ್ತಾ ಇದ್ದೀನಿ ನಾನು? ಜಾಸ್ತಿ ಏಟಾಗಿದೆ. ಏನಾಯ್ತು? ಥ್ಯಾಂಕ್ಸ್ ತಾತ. ಆ ಹೊಳಿತಾ ಇರೋ ಮುಖ ಇಟ್ಕೊಂಡ್ ಬಂದಿರೋನ್ ಯಾರು? ಗೊತ್ತಿಲ್ಲ. ರಸ್ ಪ್ಯಾಕೆಟ್ ತುಂಬಾ ಡ್ಯಾಮೇಜ್ ಆಗಿದೆ. ಹೌದಾ? ಈಗ್ಲೇ ಅವನ್ಗೊಂದ್ ಗತಿ ಕಾಣಿಸ್ತೀನಿ. ಬೇನ್ ನೀರು. ನಿನ್ ಪ್ರಾಬ್ಲಮ್ ಏನು ಅಂತ ಹೇಳ್ತೀಯಾ? ಏರೋ. ಆದ್ರೆ ಯಾರು ಆಮ್ನಿಟ್ರಿಕ್ಸ್? ಹೌದು, ಮತ್ತೆ ಮುಂದೆ ನಾನು ತಗೊಳ್ಳೋದು ನಿಂದನ್ನೇ. ಓಕೆ, ಅಫಿಷಿಯಲಿ ತಲೆ ಕೆಡಿಸಿದ್ಯಾ? ಮತ್ತೆ ಅದಕ್ಕೆ ಆಂಟಿಡೋಟ್ ನಾನು ಹೆಮ್ಮೆಯಿಂದ ಹೇಳೋ ಹೀರೋ ಟೈಮ್. ಏನ್ ಮಾಡ್ತಾ ಇದ್ಯಾ? ಟೆಲಿಕನೀಸಿಸ್ ಸರಿ ಅಲ್ಲ. ಟೈಮ್ ಔಟಾ? ಈಗ್ಲೇ ಆಗ್ಬೇಕಾ? ಟೈಮ್ ಏನ್ ವಿಚಿತ್ರ, ಆದ್ರೂ ಪರವಾಗಿಲ್ಲ. ಬಿಸಿ ಬಿಸಿ ಕಜಾಯ. ಟೆಲಿಪೋರ್ಟೇಷನ್ ಕೂಡನಾ? ಓ, ನೀನ್ ಫಾಸ್ಟ್ ಅನ್ಕೊಂಡಿದ್ಯಾ? ತುಂಬಾ ಫಾಸ್ಟ್ ಏನಿಲ್ಲ. ಮತ್ತೇನಾ? ನಿಜವಾಗ್ಲೂ ಅಲ್ಲ. ನೀನ್ ಏನು ಮತ್ತೆ ಟೈಮ್ ಇನ್ ಆಯ್ತು. ಓಕೆ, ಫಾಸ್ಟ್ ಏನು ಅಂತ ತೋರಿಸ್ತೀನಿ. ಎಕ್ಸೆಲರೇಟ್. ಅದು ಎಕ್ಸೆಲರೇಟ್ ಅಲ್ಲ,